ಪ್ರತಿಯೊಂದು ಪೋಸ್ಟಿಂಗ್ ಚೇಂಜ್ ಆದಾಗ ಸಹಿತ ನಮ್ಮ ತಂದೆಯವರು ಇದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಭಾಳಷ್ಟು ಸಲ ನಾನು ಮಿಸ್ ಮಾಡ್ಕೋತಾ ಇರ್ತೀನಿ. ರೈತರ ಪರವಾಗಿನೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಒಲವು ನನ್ನಲ್ಲಿತ್ತು. ಸೊ ಥರ್ಮಲ್ ಪವರ್ ಪ್ರಾಜೆಕ್ಟ್ ಅಂತೇಳಿ ಒಂದು ಅಲ್ಲಿ ಒಂದು ನಡೀತಾ ಇತ್ತು. ಅಲ್ಲಿ ಒಂದು ರೈತರ ಒಂದು ಪ್ರತಿಭಟನೆ ನಡೀತಾ ಇತ್ತು. ಇಕ್ಕಿದ್ದಾಗೆ ಏನೋ ಒಂದು ಪ್ರಭುಗಂಡ ನಿಮ್ಮ ಸುತ್ತುವರಿತು. ಅವಾಗಿನ ಪ್ರೆಷರ್ ಹೇಗಿತ್ತು? ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ರೇ ಒಳ್ಳೇದು ಅಂತ ಅನಿಸುತ್ತೆ. ಎಲ್ಲಿ ಒಂದು ಹಾವು ಬಂದಿದೆ ಅಂತಂದ್ರೂ ಪೊಲೀಸರಿಗೆ ಫೋನ್ ಮಾಡಿ ಅಂತಾರೆ. ಯಾವುದೊಂದು ಆಕ್ಸಿಡೆಂಟ್ ಆದರೆ ಪೊಲೀಸರಿಗೆ ಫೋನ್ ಮಾಡುತ್ತಾರೆ. ಸಾಕಷ್ಟು ಹೆಂಡತಿ ಹೊಡೆದ್ರು ಪೊಲೀಸ್, ಹೆಂಡತಿ ಗಂಡ ಹೊಡೆದ್ರು ಪೊಲೀಸ್. ಯಾರಾದರೂ ವಯಸ್ಸಾದವರು ನಮ್ಮ ಮುಂದೆ ಬಂದಾಗ ಸಹಿತ ನಮ್ಮ ತಂದೆ ಥರ ಇವರು ಇದ್ದಾರೆ ಅಂತೇಳಿ ಅನ್ನಿಸ್ತದೆ. ಬೆಂಗಳೂರು ಮತ್ತು ಅದರ ಹೊರವಲಯದಲ್ಲಿ ಸಾಕಷ್ಟು ರೌಡಿಸಮ್ ಆಕ್ಟಿವಿಟೀಸ್ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಮಾಫಿಯಾ ಇರ್ಬೋದು. ಒಂದು ಆನೇಕಲ್ ಇದರಲ್ಲಿ ವಿಭಾಗದಲ್ಲಿ ಒಂದು ಮರ್ಡರ್ ಕೇಸ್ ಆಗಿರ್ತದೆ. ಅಲ್ಲಿ ಒಂದು ಪಕ್ಷಕ್ಕೆ ಸೇರಿದ ಒಬ್ಬ ಕಾರ್ಯಕರ್ತನ ಒಂದು ಕೊಲೆಯಾಗಿರ್ತದೆ. ಕೋವಿಡ್ ಟೈಮ್ನಲ್ಲಿ ಆ ಒಂದು ಅಡಿಷನಲ್ ಎಸ್ ಪಿ ಪೋಸ್ಟಿಂಗ್ನಲ್ಲಿ ಇರ್ತೀನಿ. ಅಲ್ಲಿ ಕೋವಿಡ್ ಅಂತಂದಮೇಲೆ ನಿಮಗೆಲ್ಲ ಗೊತ್ತಿದೆ, ಕಂಪ್ಲೀಟ್ ಇಮಿಡಿಯೇಟ್ ಲಾಕ್ಡೌನ್ ಆಗ್ತದೆ. ಲಾಕ್ಡೌನ್ ಆದಮೇಲೆ ಎಲ್ಲರೂ ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಪೊಲೀಸ್ ಅಂತಂದರೆ ಖದರ್ ಅಂತೇಳಿ ಒಂದು ಹೇಳ್ತಾರೆ. ಕೆಲವೊಬ್ಬರು ಓಡಿ ಹೋಗ್ತಾಯಿದ್ರು, ಕೆಲವೊಬ್ರು ತಪ್ಪಿಕೊಂಡು ಹೋಗ್ತಾಯಿದ್ರು. ಬಂದ ತಕ್ಷಣ ಅವ್ರನ್ನ ಹಿಡಿದು ನಾವು ಮತ್ತೆ ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಒಬ್ಬ ಪೊಲೀಸ್ ಅಧಿಕಾರಿ ಅಂತಂದರೆ ನೋಡಲಿಕ್ಕೆ ಫಿಟ್ಟಾಗಿ ಕಾಣಬೇಕು. ಒಂದು ಬಟ್ಟೆಗಳು ಹಾಕಿದರೆ ಅದು ಕರೆಕ್ಟಾಗಿರ್ಬೇಕು. ಒಂದು ಗುಪ್ತ ವಾರ್ತೆ ಅಂತೇಳಿ ಅಲ್ಲಿ ಸಾಕಷ್ಟು ಕೆಲಸಗಳು ಬ್ಯಾಕ್ಗ್ರೌಂಡ್ನಲ್ಲಿ ನಡೀತಾ ಇರ್ತದೆ. ಎಸ್ ಪಿ ಪೋಸ್ಟ್ ಅಂತಂದರೆ ಭಾಳ ಚಾಲೆಂಜಿಂಗ್ ಆಗಿರ್ತದೆ. ಇಂಡೋರ್ನಲ್ಲಿ ಏನು ನಡೀತಾ ಇತ್ತು ಇವೆಂಟು, ಅಲ್ಲಿ ಎಲ್ಲೇ ಒಬ್ಬರು ಪೊಲೀಸರು ಕಾಣ್ತಾ ಇರಲಿಲ್ಲ. ಬಟ್ ಎಲ್ಲರೂ ಪೊಲೀಸರು ಇದ್ದರು. ಬಟ್ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಒಬ್ಬರು ಕಾಣ್ತಾ ಇರಲಿಲ್ಲ. ಜನ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಭಯದಿಂದನೇ ಇರಬೇಕು, ಪೊಲೀಸ್ರಿಗೆ ಅಂದರೆ ಹೆದರಬೇಕು. ಆ ಥರದ ವಾತಾವರಣ ಅವಶ್ಯಕತೆ ಇಲ್ಲ. ಪೊಲೀಸ್ ಠಾಣೆಗೆ ಸುಮ್ಮನೆ ಯಾರೂ ಬರಲ್ಲ. ಪೊಲೀಸ್ ಠಾಣೆಗೆ ಬರೋರು ಏನಾದರೂ ಒಂದು ಸಮಸ್ಯೆ ಇದ್ದಾಗ ಬರ್ತಾರೆ. ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಥವಾ ಬಡವರು ಇರ್ಬೋದು, ರೈತರು ಇರ್ಬೋದು. ಯಾರಿಗೆ ನಿಜವಾಗ್ಲೂ ತೊಂದರೆ ಆಗಿದೆ ಅಂಥವ್ರ ಬಗ್ಗೆ ನಾವು ಅವರ ಸಮಸ್ಯೆಗಳನ್ನು ಆಲಿಸಬೇಕು ಮತ್ತು ಅವರ ಸಮಸ್ಯೆಗಳಿಗೆ ನಾವು ಸಾಧ್ಯವಾದ ಪರಿಹಾರವನ್ನು ಕಂಡುಕೊಳ್ಬೇಕು. ಹಾಯ್, ಹಲೋ, ನಮಸ್ಕಾರ. ಪೊಲೀಸ್ ಟೈಮ್ಸಿಗೆ ಸ್ವಾಗತ. ನಾನು ನಿಮ್ಮ ವೀರೇಶ್ ವೀರಪ್ಪ. ಡೈನಮಿಕ್ ಕಾಪ್, ಇದು IPS ಚಾವಟಿ. ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ ಬಾಲ್ದಂಡಿ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ವು. ಆ ಸಂದರ್ಭ ಅದ್ಭುತವಾದಂಥ ಒಂದು ಕಂಟೆಂಟ್ ಹೊರಗಡೆಗೆ ಬಂತು. ಕಬ್ಬು ಬೆಳೆಗಾರರ ಪರವಾಗಿ ನಿಂತು ರಿಸರ್ಚ್ ಮಾಡ್ತಾ ಇದ್ದಂತಹ ಕಬ್ಬು ಬೆಳೆಯ ರಿಸರ್ಚರ್ ಈಗ ಮಂಡ್ಯ ಜಿಲ್ಲೆಯ ರೌಡಿಗಳನ್ನು ಸರ್ಚ್ ಮಾಡುವಂತಹ ಕಾಯಕದಲ್ಲಿ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮಾತಾಡ್ತಾ ಇದ್ವು ನಾವು, ನಿಮ್ಮ ತಂದೆಯವರು ಎಷ್ಟು ನಿಮ್ಮ ಜೀವನದಲ್ಲಿ ದಕ್ಷತೆಯನ್ನು, ಶಿಸ್ತಿಗೆ ಅವಕಾಶ ಮಾಡಿಕೊಟ್ರು ಅನ್ನುವಂತಹದ್ದನ್ನು ಹೇಳ್ತಾ ಇದ್ರಿ. ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ರಿ. ಮುಂದುವರ್ಸೋದಾದರೆ ಸರ್? ಹೌದು, ಅದೇ ಪ್ರತಿಯೊಂದು ನಾನು ಕೆಲಸದಲ್ಲಿ ಸಹಿತ ಪ್ರತಿಯೊಂದು ಸಲ ನಾನು ಪ್ರತಿಯೊಂದು ಪೋಸ್ಟಿಂಗ್ ಚೇಂಜ್ ಆದಾಗ ಸಹಿತ ನಮ್ಮ ತಂದೆಯವರು ಇದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಭಾಳಷ್ಟು ಸಲ ನಾನು ಮಿಸ್ ಮಾಡ್ಕೋತಾ ಇರ್ತೀನಿ. ಎಷ್ಟೋ ಸಲ ನಾನು ಚಿಕ್ಕವನಿದ್ದಾಗ ಯಾವುದೋ ಒಂದು ಕ್ವಿಜ್ ಕಾಂಪಿಟೇಷನಲ್ಲಿ ಒಂದು ಪೇಪರ್ನಲ್ಲಿ ಒಂದು ಲೈನ್ನಲ್ಲಿ ಬಂದಿತ್ತು ಅಷ್ಟೇ, ಇಂಥ ಕ್ವಿಜ್ ಕಾಂಪಿಟೇಷನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅಂತೇಳಿ. ಅದನ್ನೇ ತೆಗೆದುಕೊಂಡು ಬಂದು ನನ್ನ ಮುಂದೆ ತೋರಿಸಿ ನಮ್ಮ ತಂದೆ ಭಾರಿ ಖುಷಿ ಪಟ್ಟಿದ್ರು, ನನ್ನ ಮಗನ ಹೆಸರು ಇದರಲ್ಲಿ ಬಂದಿದೆ ಅಂತೇಳಿ. ಈಗ ನಾವು ಪ್ರತಿದಿನ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ ಬರುವಂಥ ಒಂದು ಅವಕಾಶ ಈಗಿದೆ, ಸಂದರ್ಭ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತಂದೆ ಇದ್ದರೆ ಇನ್ನಷ್ಟು ಹೆಚ್ಚಿನ ಒಂದು ಖುಷಿ ಪಡ್ತಿದ್ರು ಅಂತೇಳಿ ನಾನು ಪ್ರತಿ ಕ್ಷಣ ಅವರನ್ನು ಮಿಸ್ ಮಾಡ್ಕೋತೀನಿ. ಅಲ್ಲ ಸರ್, ಆಮೇಲೆ ರೈತಾಪಿ ವರ್ಗದಲ್ಲಿರುವಂಥ ಆ ಇನ್ನಸೆನ್ಸ್ ಇದೆಯಲ್ಲ, ಅದೇ ಒಂದು ಬ್ಯೂಟಿಫುಲ್ ಅಂತ. ಆ ಇನ್ನಸೆನ್ಸಿಗೂ ಇವತ್ತಿನ ಕಾಕಿ ಕದರಿಗೂ ಎಲ್ಲಿಂದ ಎಲ್ಲಿಗೆ? ಅದೇ ನಾನು ಹೇಳ್ಬೇಕಂತಂದರೆ ರೈತರ ಪರವಾಗಿನೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಒಲವು ನನ್ನಲ್ಲಿತ್ತು. ಭಾಳಷ್ಟು ಜನ ಪೊಲೀಸರ ಕಡೆ ಬರೋರು ಭಾಳಷ್ಟು ಜನ ರೈತರೇ ಇರ್ತಾರೆ. ಒಂದು 100ಕ್ಕೆ 90 ಭಾಗ ಸಮಸ್ಯೆಗಳನ್ನು ಹೊತ್ಕೊಂಡು ಬರೋರ ರೈತರು. ಹಾಗಾಗಿ ಅವರ ಬಗ್ಗೆ ಒಂದು ಹೆಚ್ಚಿನ ಕಾಳಜಿ ನನಗೆ ಇದೆ. ಹಾಗಾಗಿ ನನಗೆ ಆ ಒಂದು ರೈತರ ಜೊತೆ ಇರಬೇಕು. ಮತ್ತು ಅವ್ರದ್ದು ಏನಾದ್ರು ಸಮಸ್ಯೆಗಳನ್ನಿದ್ರೆ ಕೆಲವೊಂದು ಬಗೆಹರಿಲಾರದಂಥ ಸಮಸ್ಯೆಗಳು ಇರ್ತವೆ. ಹೌದು, ಆ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂದ್ರೆ ನಾವು ಅವರ ಒಂದು ಸ್ಥಾನದಲ್ಲಿ ಕುಳಿತು
ಯಾವ ರೀತಿ ನಾವು ಸಮಸ್ಯೆ ಬಗೆಹರಿಸ್ಬೋದು ಅಂತೇಳಿ ಪೊಲೀಸ್ ಪಾಯಿಂಟ್ ಬಿಟ್ಟು ನಾವು ಬೇರೆ ಬೇರೆ ಇಲಾಖೆಗಳ ಒಂದು ಸಮನ್ವಯ ಸಾಧಿಸಿ ಅವರ ಒಂದು ಸಮಸ್ಯೆಗಳಿಗೆ ಬಗೆಹರಿಸುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಎಸ್, ಇನ್ನು KS ಕಡೆಗೆ ಬರೋಣ ಸರ್. ತಾವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೀರಿ. ಹೇಗಿತ್ತು ಅವತ್ತಿನ ಸಂದರ್ಭ? KSನಲ್ಲಿ ನಾನು ಪಾಸ್ ಆಗಿ ನಾನು ಅರಣ್ಯ ಇಲಾಖೆಯಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಬಿಟ್ಟು ನಾನು DSP ಆಗಿ ಸೆಲೆಕ್ಷನ್ ಆದೆ. ಹೀಗಾಗಿ ನಾನು DSP ಆದಮೇಲೆ ಇಲಾಖೆಯಲ್ಲಿ ಶಿಸ್ತು ಮತ್ತು ಪೊಲೀಸ್ ಅಂತಂದರೆ ಖದರ್ ಅಂತೇಳಿ ಒಂದು ಹೇಳ್ತಾರೆ. ಅದ್ರ ತಕ್ಕಂಗೆ ಫಸ್ಟ್ ಪೋಸ್ಟಿಂಗ್ ಸರ್, ನಾನು ನಂದು ಟ್ರೈನಿಂಗ್ ಎಲ್ಲ ಆದಮೇಲೆ ಪ್ರೊಬೇಷನರಿ ಆಗಿ ಕೋಲಾರ ಜಿಲ್ಲೆಯಲ್ಲಿದ್ದೆ. ಅಲ್ಲಿ ಪ್ರೊಬೇಷನರಿ ಮುಗಿಸ್ಕೊಂಡು ನನಗೆ ಒಂದು ಅವಕಾಶ ಸಿಕ್ತು. ಬಸವನ ಬಾಗೇವಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು DSP ಆಗಿ ನನಗೆ 2012ರಲ್ಲಿ ಒಂದು ಪೋಸ್ಟಿಂಗ್ ಆಯಿತು. ಆ ಒಂದು ಹುದ್ದೆಯಲ್ಲಿ ನಾನು ಸುಮಾರು 3 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ನನಗೆ ಇನ್ನಾದರೂ ಬಸವನ ಬಾಗೇವಾಡಿಯಲ್ಲಿ ಸಹಿತ ನನ್ನ ಮೊದಲನೇ ಪೋಸ್ಟಿಂಗ್. ಸುಮಾರು 3 ವರ್ಷಗಳ ಕಾಲ ಅಲ್ಲಿ ನಾನು ಕರ್ತವ್ಯ ಮಾಡಿದ್ದು. ಮತ್ತು ಭಾಳಷ್ಟು ಜನ ಇಲ್ಲಿ ಇನ್ನೂವರೆಗೆ ನನಗೆ ಅಲ್ಲಿ ಜನ ನನ್ನನ್ನು ನೆನೆಸ್ತಾರೆ ಮತ್ತು ಭಾಳಷ್ಟು ಜನರ ಜೊತೆ ನಾನು ಭಾಳ ಹತ್ತಿರದಿಂದ ಒಂದು ಕೆಲಸ ಮಾಡಿದ್ದೇನೆ. ಆ ಒಂದು ಪೋಸ್ಟಿಂಗ್ನ ಒಂದು ಸಂದರ್ಭದಲ್ಲಿ ಒಂದು ಥರ್ಮಲ್ ಪವರ್ ಪ್ರಾಜೆಕ್ಟ್ ಅಂತೇಳಿ ಒಂದು ಅಲ್ಲಿ ಒಂದು ನಡೀತಾ ಇತ್ತು. ಅಲ್ಲಿ ಒಂದು ರೈತರ ಒಂದು ಪ್ರತಿಭಟನೆ ನಡೀತಾ ಇತ್ತು. ರೈತರ ಫಲವತ್ತಾದ ಭೂಮಿಯನ್ನು ಆ ಒಂದು ಪ್ರಾಜೆಕ್ಟ್ಗೆ ತಗೋತಾ ಇದ್ದಾರೆ. ಆ ಒಂದು ಪ್ರಾಜೆಕ್ಟ್ ಏನಾದರೂ ಬಂದರೆ ಅಲ್ಲೆಲ್ಲ ಬೂದಿ ಬಂದು ಹೊಗೆ ಬಂದು ರೈತರ ಜಮೀನೆಲ್ಲ ಹಾಳಾಗ್ತದೆ. ಹಾಗಾಗಿ ಬೇಡ ಅಂತೇಳಿ ರೈತರು ಪ್ರತಿಭಟನೆ ಮಾಡ್ತಾಯಿದ್ರು. ನಾನು ಹೋಗ್ತಾ ಇದ್ದಂಗೆ ಆ ಒಂದು ಪ್ರತಿಭಟನೆಗಳು ಶುರುವಾಗಿತ್ತು. ಹೌದು, ಸುಮಾರು 1 ವರ್ಷಗಳ ಕಾಲ ಆ ಒಂದು ಪ್ರತಿಭಟನೆಗಳು ನಡೆದು ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಹಿರಿಯ ಅಧಿಕಾರಿಗಳು ವಿಸಿಟ್ ಮಾಡೋ ಒಂದು ಸಂದರ್ಭದಲ್ಲಿ ರೈತರೆಲ್ಲ ಗುಂಪು ಕಟ್ಟಿಕೊಂಡಿದ್ರು. ಅದರ ಜೊತೆ ಕೆಲವೊಬ್ಬರು ಕಿಡಿಗೇಡಿಗಳು ಸೇರಿಕೊಂಡಿದ್ರು. ಅವರೆಲ್ಲ ಸೇರಿಕೊಂಡು ಏನಾದರೂ ಮಾಡಿ ಇದನ್ನೇ ಉಪಯೋಗ ತಗೊಳ್ಕೋಬೇಕಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಫ್ಯಾಕ್ಟ್ರಿಗೆ ನುಗ್ಗುವ ಒಂದು ಪ್ರಯತ್ನ ಮಾಡಿದರು. ಅಲ್ಲಿ ಸಾಕಷ್ಟು ಜನ ಹೊರದೇಶದ ಸೈಂಟಿಸ್ಟ್ಗಳು ಸಹಿತ ಇದ್ದರು. ಅವರೆಲ್ಲ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ಜನ ಏನಾದರೂ ನುಗ್ಗಿ ಅವರಿಗೆ ಒಂದು ಹಾನಿ ಮಾಡುವಂಥ ಪರಿಸ್ಥಿತಿನ ಸಹಿತ ನಿರ್ಮಾಣ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಇದ್ದ ಒಂದು ಪೊಲೀಸ್ ಫೋರ್ಸನ್ನು ನಾವು ಮೊಬಿಲೈಸ್ ಮಾಡಿಕೊಂಡು ಆ ಒಂದು ಜನರನ್ನು ರೈತರನ್ನು ನಾವು ನಿಯಂತ್ರಣ ಮಾಡುವ ಒಂದು ಪ್ರಯತ್ನ ಮಾಡಿದ್ವಿ. ಆದರೂ ಸಹಿತ ಯಾವಾಗ ಒಂದು ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತನ್ನುವಾಗ ನಾವು ಟಿಯರ್ ಗ್ಯಾಸ್ ಇರ್ಬೋದು ಮತ್ತು ಲಾಠಿ ಚಾರ್ಜ್ ಇರ್ಬೋದು ಇದೆಲ್ಲ ಆಗಿ ಕೊನೆಯ ಪ್ರಯತ್ನವಾಗಿ ನಾವೊಂದು ಆ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಆ ಒಂದು ಜನರನ್ನು ಚದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಒಂದು 2 ಜನರಿಗೆ ಗಾಯಗಳಾಯಿತು. ಆದರೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಆಗಲಿಲ್ಲ. ಆ ಒಂದು ಸಂದರ್ಭದಲ್ಲಿ ರೈತರು ಮತ್ತು ಪೊಲೀಸ್ ಇರ್ಬೋದು ಮತ್ತು ಸರ್ಕಾರದ ಮಧ್ಯೆ ಒಂದು ಸಂಘರ್ಷ ಟೈಪ್ ಒಂದು ಏರ್ಪಾಡಾಗಿ ವಾತಾವರಣ ಒಂದು ಡೆವಲಪ್ ಆಗಿತ್ತು. ಹಾಗಾಗಿ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದು ಬಹಳ ಮುಖ್ಯವಾಗಿತ್ತು. ಎಲ್ಲ ಹಿರಿಯ ಅಧಿಕಾರಿಗಳು ಸಹಿತ ಸಪೋರ್ಟ್ ಮಾಡಿದರು. ಹೀಗಾಗಿ ರೈತರನ್ನು ನಾವು ಸತತವಾಗಿ ಈ ಒಂದು ರೈತರು ಮತ್ತು ಸರ್ಕಾರದ ಮಧ್ಯೆ ಒಂದು ಕೊಂಡಿಯಾಗಿ ನಾವು ಕೆಲಸ ಮಾಡಿದ್ವಿ. ಸತತವಾದ 1 ವರ್ಷಗಳ ಕಾಲ ಒಂದು ಪ್ರೊಟೆಸ್ಟ್ ಆಯಿತು. ನಂತರದಲ್ಲಿ ಅದು ಸುಖಾಂತ್ಯವಾಗಿ ಆ ಒಂದು ಪ್ರಕರಣ ಮುಗೀತು. ಆವಾಗ ನಾನು ಅದು ಕಂಪ್ಲೀಟ್ ಮುಗಿಯುವವರೆಗೂ ಸಹಿತ ನಾನು ಅದೇ ಒಂದು ಪೋಸ್ಟಿಂಗ್ನಲ್ಲಿದ್ದೆ. ಸೊ ಹಂಗಾಗಿ ಎಲ್ಲಿಯ ರೈತ, ಎಲ್ಲಿಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗ DSP ಆಗಿ ಅಧಿಕಾರ ತೆಗೆದುಕೊಳ್ತಾ ಇದ್ದಂಗೆ ಎಂಟೈರ್ ಸಿನಾಪ್ಸಿಸ್ ನೋಡ್ತು ಅಂತಂದ್ರೆ ಟೈಮ್ ಲೈನ್ನಲ್ಲಿ ಪಟ್ ಅಂತ ನೋಡಿದ್ರೆ ಇದ್ಕಿದ್ದಾಗೆ ಏನೋ ಒಂದು ಪ್ರಭೋಗಂಡ ನಿಮ್ಮ ಸುತ್ತುವರಿತು. ಅವಾಗಿನ ಪ್ರೆಷರ್ ಹೇಗಿತ್ತು? ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ರೇ ಒಳ್ಳೇದು ಅಂತ ಅನಿಸುತ್ತಾ ಅಥವಾ ಕೆಲವು ಸಲ ಹಾಗೆ ಅನಿಸ್ತದೆ? ಯಾಕಂದ್ರೆ ಅರಣ್ಯ ಇಲಾಖೆಯಲ್ಲಿ ಅಲ್ಲಿ ಕೆಲಸನ ಬಹಳ ಜನರ ಮಧ್ಯೆ ಮತ್ತು ಇಲಾಖೆ ಮಧ್ಯೆ ಅಷ್ಟೊಂದು ಇದು ಇರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಘರ್ಷಣೆಗಳು ಕಡಿಮೆ ಇರ್ತವೆ. ಆದ್ರೆ ಪೊಲೀಸ್ನಲ್ಲಿ ಹಾಗಲ್ಲ. ಪ್ರತಿನಿತ್ಯ ನಾವು ಜನರ ಮಧ್ಯೆನೇ ಇರಬೇಕಾಗ್ತದೆ, ಜನರ ಕಷ್ಟ ಕೇಳಬೇಕಾಗ್ತದೆ. ಯಾವುದೇ ಒಂದು ಸಂದರ್ಭದಲ್ಲಿ ಸಹಿತ ಫಸ್ಟ್ ಜನ ನೆನೆಸ್ಕೋದು ಪೊಲೀಸರನ್ನ. ಕರೆಕ್ಟ್. ಎಲ್ಲಿ ಒಂದು ಹಾವು ಬಂದಿದೆ ಅಂತಂದ್ರೆ ಪೊಲೀಸರಿಗೆ ಫೋನ್ ಮಾಡಿ ಅಂತಾರೆ. ಯಾವುದೊಂದು ಆಕ್ಸಿಡೆಂಟ್ ಆದ್ರೆ ಪೊಲೀಸರಿಗೆ ಫೋನ್ ಮಾಡಂತಾರೆ. ಸಾಕಷ್ಟು ಸಂದರ್ಭದಲ್ಲಿ ಪೊಲೀಸ್. ಸೊ ಹಂಗಾಗಿ ಪೊಲೀಸ್ ಅಂತಂದ್ರೆ ಯಾವುದೇ ಕೆಲಸ ಇದೇ ಕೆಲಸ ಅಂತ ಹೇಳಿಲ್ಲ. ಹಂಗಾಗಿ ಆಲ್ರೌಂಡರ್ ಆಗಿ ಇರಬೇಕು. ಇಲಾಖೆಯಲ್ಲಿ ಸೇರಿದವರು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಇರಬೇಕು. ಅಟ್ಲೀಸ್ಟ್ ನಾವು ಅಟೆಂಡ್ ಮಾಡುವಂಗ ಒಂದು ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಅಲ್ವಾ? ಹೌದು.
ತಂದೆಯಾಗೂ ನಿಲ್ಬೇಕಾಗುತ್ತೆ, ತಾಯಿಯಾಗೂ ನಿಲ್ಬೇಕಾಗುತ್ತೆ. ಅವಾಗ ನಿಮ್ಮ ತಂದೆ ನೆನಪಾಗ್ತಾರ ಸರ್? ನೆನಪಾಗ್ತಾರೆ. ಯಾವ ರೀತಿ ನೆನಪಿಸ್ಕೋತೀರಿ? ಇಲ್ಲ, ಪ್ರತಿಯೊಂದು ಸಂದರ್ಭದಲ್ಲಿ ಯಾರಾದರೂ ವಯಸ್ಸಾದವರು ನಮ್ಮ ಮುಂದೆ ಬಂದಾಗ ಸಹಿತ ನಮ್ಮ ತಂದೆ ಥರ ಇವರು ಇದ್ದಾರೆ ಅಂತೇಳಿ ಅನ್ನಿಸ್ತದೆ. ಮತ್ತು ಸಾಕಷ್ಟು ಸಂದರ್ಭದಲ್ಲಿ ಸಹಿತ ಹಿರಿಯ ಅಧಿಕಾರಿಗಳು ಸಹಿತ ನಮಗೆ ಗೈಡ್ ಮಾಡುವಾಗ ತಂದೆ ಸ್ಥಾನದಲ್ಲಿ ನಿಂತು ಗೈಡ್ ಮಾಡ್ತಾ ಇದ್ದಾರೆ ಅಂತೇಳಿ ಆ ಥರ ಸಂದರ್ಭದಲ್ಲಿ ಅನಿಸ್ತದೆ. ಗ್ರೇಟ್. ಬಾಗೇವಾಡಿ ಆಯಿತು, ಆ ನಂತರ ನೆಕ್ಸ್ಟ್ ಆನಂತರ ನಾನು ಬೈಲಹೊಂಗಲದಲ್ಲಿ ಸುಮಾರು 5 ತಿಂಗಳ ಕಾಲ ಅದು ಕೆಲಸ ಶಾರ್ಟ್ ಪೀರಿಯಡ್. ಯಾಕಂತಂದ್ರೆ ಅಲ್ಲಿ ನನಗೆ ಪ್ರಮೋಷನ್ ಆಯಿತು. ಹೌದು. ಪ್ರಮೋಷನ್ ಆಗ್ತಾ ಇದ್ದಾಗ ನನಗೆ ಹುಬ್ಳಿ ಧಾರವಾಡ ಸಿಟಿಯಲ್ಲಿ DCP ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಅಂತೇಳಿ ಆ ಒಂದು ಸಂದರ್ಭದಲ್ಲಿ ನನಗೆ ಪೋಸ್ಟಿಂಗ್ ಆಯಿತು. ಅಲ್ಲಿ ಸುಮಾರು 1 ವರ್ಷ 8 ತಿಂಗಳ ಕಾಲ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. ಅಲ್ಲಿ ನಾನು ಹೋದ ತಕ್ಷಣ ಇದು ಒಂದು ಸಿಟಿ ಲೈಫು, ಕಮಿಷನರೇಟ್ ಒಂದು ಪೊಲೀಸಿಂಗು, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅಲ್ಲಿ ಪ್ರತಿದಿನ ಟಾಸ್ಕ್ಗಳು ಬೇರೆ ಇರ್ತದೆ, ಪ್ರತಿದಿನ ಅಲರ್ಟ್ ಆಗಿರ್ಬೇಕು. ಅಲ್ಲಿ ಕ್ರೈಮ್ಸ್ಗಳು ಜಾಸ್ತಿ ಇರ್ತದೆ. ಆಮೇಲೆ ಟ್ರಾಫಿಕ್ ಮತ್ತು ಕ್ರೈಮ್ ನಾನು ನಿಭಾಯಿಸ್ತಾ ಇರೋದ್ರಿಂದ ಸಾಕಷ್ಟು ಟ್ರಾಫಿಕ್ನ ಚಾಲೆಂಜಸ್ ಇತ್ತು. ಅಲ್ಲಿ BRTS ಅಂತೇಳಿ ಒಂದು ಹೊಸ ಯೋಜನೆ ಬರ್ತಾ ಇತ್ತು. ಆ ಯೋಜನೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳಿತ್ತು. ಅದನ್ನು ನಾವು ನಿಭಾಯಿಸುವಂಥ ಪರಿಸ್ಥಿತಿ ಪ್ರತಿದಿನ ಇರ್ತಿತ್ತು. ಮತ್ತು ಅದು ಒಂದು ಕಮರ್ಷಿಯಲ್ ಸಿಟಿ ಆಗಿದ್ದರಿಂದ ಭಾಳಷ್ಟು ಕ್ರೈಮ್ಸ್ ಆಗ್ತಾ ಇತ್ತು. ಎಸ್ಪೆಷಲಿ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಬಹಳ ಆಗ್ತಾ ಇತ್ತು. ಒಂದು ಸಲ ನನಗೆ ಅಲ್ಲಿ ಇದ್ದ ಸಂದರ್ಭದಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗಿರಬಹುದು, ಕೊಲೆ ಆಗಿರಬಹುದು, ಅದೆಲ್ಲ ಆಮೇಲೆ ಹೊರಟ ಜನ ಭಾಳ ಟಫ್ ಇತ್ತಲ್ಲ ಸರ್? ಹೌದು, ನಿಜವಾಗ್ಲೂ ಟಫ್ ಆಗಿತ್ತು. ಮತ್ತೆ ಪ್ರತಿದಿನ ನಮ್ಗೆ ಏನಾದ್ರು ಒಂದು ಇದ್ದೇ ಇರ್ತಿತ್ತು. ಯಾವತ್ತೂ ಫ್ರೀ ಅಂತೇಳಿ ಅನಿಸ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದರೆ ಒಂದು ಏನಾದ್ರು ಒಂದು ಇದ್ದೇ ಇರ್ತಿತ್ತು. ಎಸ್ಪೆಷಲಿ ಚೈನ್ ಸ್ನ್ಯಾಚಿಂಗ್ ಬಗ್ಗೆ ನಾನು ಹೇಳ್ಬೇಕಂತಂದರೆ, ಅಲ್ಲಿ ಒಂದು ಸಂದರ್ಭದಲ್ಲಿ ಒಂದು ತಿಂಗಳಿನಲ್ಲಿ 20ಕ್ಕಿಂತ ಹೆಚ್ಚಿಗೆ ಚೈನ್ ಸ್ನ್ಯಾಚಿಂಗ್ ಆಯಿತು. ಹುಬ್ಳಿಯಲ್ಲಿ 2 ಆದರೆ, ಧಾರವಾಡದಲ್ಲಿ 2 ಆದರೆ, ಇಲ್ಲಿ 2, ಆ ಥರ ಸೀರೀಸ್ ಆಫ್ ಅಫೆನ್ಸ್ ಆಗ್ತಾಯಿತ್ತು. ಭಾಳ ಚಾಲೆಂಜಿಂಗ್ ಆಗಿ ನಾವು ಅದನ್ನು ಎದುರಿಸ್ಬೇಕಾದ ಪರಿಸ್ಥಿತಿ ಇವತ್ತು. ಮಾಧ್ಯಮ ಮಿತ್ರರು ಎಲ್ಲ ಕೇಳ್ತಾಯಿದ್ರು, ಜನ ಎಲ್ಲ ಕೇಳ್ತಾಯಿದ್ರು, ಏನು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಕಮಿಷನರ್ ಅವರ ಒಂದು ನೇತೃತ್ವದಲ್ಲಿ ಲೀಡ್ ತಗೊಂಡೆ. ಟೀಮ್ ಆಗಿ ಮಾಡಿದ್ವಿ. ಒಂದು ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ನಾವು ಆರೋಪಿಯನ್ನು ಪತ್ತೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಒಬ್ಬ ಆರೋಪಿ ಏನು ಅವನು ಮಾಡ್ತಾ ಇದ್ದ, ಅವನನ್ನು ನಾವು ರೆಡ್ ಹ್ಯಾಂಡ್ ಆಗಿ ಚೇಂಜ್ ಮಾಡಿ ಹಿಡಿಯುವಲ್ಲಿ ಯಶಸ್ವಿ. ಸೊ ಅವನ ಕಡೆಯಿಂದ ನಾವು ಸುಮಾರು 14 ಕೇಸ್ ಬೇಕಾದಷ್ಟು ಒಂದು ಚೈನ್ಸನ್ನು ರಿಕವರಿ ಮಾಡಿದ್ವಿ. ಅದನ್ನು ರಿಕವರಿ ಮಾಡೋದಷ್ಟೇ ಅಲ್ಲ, ಯಾರು ತಾಯಂದಿರು ತಮ್ಮ ಮಂಗಲಸೂತ್ರಗಳನ್ನು ಚೈನ್ಗಳನ್ನು ಕಳ್ಕೊಂಡಿದ್ರು ಅವ್ರನ್ನ ನಮ್ಮ DJ ಅವ್ರನ್ನ ಕರೆಸಿ ಅವರಿಗೆ ವಾಪಸ್ ಒಂದು ಕೊಡುವ ಒಂದು ಕಾರ್ಯಕ್ರಮವನ್ನು ಸಹಿತ ಮಾಡಿದ್ವಿ. ಭಾಳ ಒಂದು ಭಾವನಾತ್ಮಕವಾದ ಒಂದು ಕಾರ್ಯಕ್ರಮ ಆಗಿತ್ತು. ಭಾಳಷ್ಟು ತಾಯಂದಿರು ಪೊಲೀಸರು ನಾವು ಕಳ್ಕೋದನ್ನು ಅದು ಮುಖ್ಯವಾಗಿ ಮಂಗಳಸೂತ್ರ ಅಂತಂದರೆ ಒಬ್ಬ ಮಹಿಳೆಗೆ ಭಾಳ ಪ್ರೀಸಿಯಸ್ ಒಂದು ವಸ್ತು. ಅದನ್ನು ವಾಪಸ್ ತೆಗೆದುಕೊಂಡಾಗ ಅವರ ಒಂದು ಮುಖದಲ್ಲಿರುವ ಒಂದು ಆ ಸಂತೋಷ, ಅದನ್ನು ನೋಡಿದ ಮೇಲೆ ನಮಗೆ ನಾವು ಏನೋ ಮಾಡಿದ ಕೆಲಸಕ್ಕೆ ಒಂದು ತೃಪ್ತಿ ಸಿಕ್ಕಿದೆ ಅಂತೇಳಿ ಅನಿಸ್ತಿತ್ತು. ನಮ್ಮ ಟೀಮು ಹುಬ್ಳಿ ಆ್ಯಂಡ್ ಧಾರವಾಡಿಗೆ ಹೋಗಿದ್ದಾಗ ನಿಮ್ಮ ವಿಚಾರನ ಕಲೆ ಹಾಕ್ಲಿಕ್ಕೆ ಅಂತಂದಾಗ ಒಂದು ಹೆಣ್ಮಗಳು ಹೇಳ್ತಾಳೆ ನಮಗೆ, ಬಾಲ್ದಂಡಿ ಸಾಹೇಬ್ ನಮ್ಮ ಧ್ರುವತಾರೆ ಇದ್ದಂಗೆ, ಯಾಕೆಂದರೆ ನನ್ನ ಮಾಂಗಲ್ಯ ಕೊಡಿಸಿದ್ರು ಅಂತ. ಇಟ್ಸ್ ಎ ಗ್ರೇಟ್ ಥಿಂಗ್ ಅಲ್ಲ? ಹೌದೌದು, ನಿಜವಾಗ್ಲೂ ಆ ಒಂದು ಸಂದರ್ಭ ನಮಗೆ ಒಂದು ನಾವು ಮಾಡಿದ ಕೆಲಸಕ್ಕೆ ಒಂದು ತೃಪ್ತಿ, ಸಾರ್ಥಕತೆ ಬಂದ ಒಂದು ಭಾವನೆ ಆವಂತೂ ಬಂದಿತ್ತು. ಗ್ರೇಟ್. ಹುಬ್ಳಿಲಿ ಒಂದು ಕಡೆ ಹೊರಟು, ಆಮೇಲೆ ನೀವು ಉತ್ತರ ಕರ್ನಾಟಕದ ಮಂದಿನೇ ಆಗಿರೋದ್ರಿಂದ ಅದನ್ನು ದಕ್ಷವಾಗಿ ನಿಭಾಯಿಸಿದ್ರಿ. ನೆಕ್ಸ್ಟ್ ನಾನು ಬೆಂಗಳೂರಿನಲ್ಲಿ ನನಗೆ ಅಡಿಷನಲ್ SP ಆಗಿ ಬೆಂಗಳೂರು ರೂರಲ್ನಲ್ಲಿ ನನಗೆ ಅಡಿಷನಲ್ SP ಆಗಿ ಕಾರ್ಯನಿರ್ವಹಿಸುವ ಒಂದು ಅವಕಾಶ ಸಿಕ್ತು. ಬೆಂಗಳೂರು ರೂರಲ್ ಜಿಲ್ಲೆ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಒಂದು ವಿಶೇಷವಾದ ಒಂದು ಸಂಬಂಧ ಇದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು 2 ಅಡಿಷನಲ್ SP ಆಗಿ ಸುಮಾರು 2 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಅದೇ ರೀತಿ SP ಆಗಿ 2 ವರ್ಷಗಳ ಕಾಲ ಕೆಲಸ. ಹೌದು. ಸೊ ಆ ಒಂದು ಜಿಲ್ಲೆಯಲ್ಲಿ ಸುಮಾರು 4 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಆ ಜಿಲ್ಲೆಯ ಬಗ್ಗೆ ಸಾಕಷ್ಟು ವಿಚಾರ ಗೊತ್ತಿದೆ ಮತ್ತು ಆ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಸಾಕಷ್ಟು ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ದೀವಿ. ಬೆಂಗಳೂರು ಮತ್ತು ಅದರ ಹೊರವಲಯದಲ್ಲಿ ಸಾಕಷ್ಟು ರೌಡಿಸಮ್ ಆ್ಯಕ್ಟಿವಿಟೀಸ್ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಮಾಫಿಯಾ ಇರ್ಬೋದು, ಮತ್ತು ಕ್ರೈಮ್ಸ್ ಇರ್ಬೋದು, ಮತ್ತು ಅದೇ ಥರ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಆ ಒಂದು ಸಂದರ್ಭ ಹೀಗಾಗಿ ಇದು ಬೆಂಗಳೂರು ಡಿಸ್ಟಿಕ್ ಅಂತಂದರೆ ಅದೊಂದು ಚಾಲೆಂಜಿಂಗ್ ಡಿಸ್ಟಿಕ್ ಅಂತ ಒಂದು ನಮ್ಮ ಇಲಾಖೆಯಲ್ಲಿ ಒಂದು ಪ್ರತೀತಿ ಇದೆ. ಹೌದು.
ಅದನ್ನು ನಾನು ಯಶಸ್ವಿಯಾಗಿ ಬಂದ್ರಿ, ಸುಮಾರು ಬೆಂದ 4 ಕಾಳುಗೆ ವರ್ಷಗಳ ಬಂದ್ರಿ. ಕಾಲ ಮಾಡಿದ್ದೇನೆ ಅಂತೇಳಿ ನನಗೊಂದು ಖುಷಿ ಇದೆ. ಎಸ್ ಸರ್. ಹುಬ್ಳಿ ಧಾರವಾಡದಿಂದ ಬೆಂದಕಾಳೂರಿಗೆ ಬರ್ತೀರಿ, 4 ವರ್ಷಗಳ ಕಾಲ ಅನುಭವ. ಅಲ್ಲಿ ಇದ್ದಂತಹ ಚಾಲೆಂಜಸ್ ಏನೇನು ಅಂತ ಹೇಳೋದಾದ್ರೆ ಸರ್? ಅದೇ ನಾನು ಈಗಾಗಲೇ ಹೇಳಿದಾಗೆ ಚಾಲೆಂಜಸ್ ಬ್ಯೂಟಿಫುಲ್ ಆಗಿ ನಾವು ಒಂದು 4 ಕೇಸಸ್ ಅನ್ನ ನೋಡಿದ್ದೇವೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಮೊದಲಿಗೆ ಹುಬ್ಳಿ ಧಾರವಾಡ, ಬಾಗೇವಾಡಿ ಆಗಿರ್ಬೋದು, ಅದಕ್ಕಿಂತ ಇದು ಹೇಗೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನಿಮಗೆ ಅಂತ? ಇದು ಬೆಂಗಳೂರು ಅಂತಂದ್ರೆ ಎಲ್ಲ ಥರದ್ದು ಕ್ರೈಮ್ಸ್ಗಳಿಗೆ ಒಂದು ಎಲ್ಲ ಥರದ್ದು ಕ್ರೈಮ್ಸ್ ಆಗ್ತವೆ. ಸಿಟಿಯಲ್ಲಿ ಆಗಿದ್ದು ಇಮಿಡಿಯೇಟ್ ಎಫೆಕ್ಟ್ ಬೆಂಗಳೂರು ರೂರಲ್ ಜಿಲ್ಲೆಯಲ್ಲಿ ಇರ್ತದೆ. ಆಮೇಲೆ ಪೊಲಿಟಿಕಲ್ ಪ್ರೆಷರ್ ಇರ್ತದೆ. ನಾನು ಈ ಒಂದು ಸಂದರ್ಭದಲ್ಲಿ 3 ಎಲೆಕ್ಷನ್ ಸಹಿತ ನಾನು ಅದೇ ಒಂದು ಜಿಲ್ಲೆಯಲ್ಲಿ ಮಾಡ್ತೀನಿ. 2018ರ ಒಂದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾನಿದ್ದೆ, ಮತ್ತು 2023 MLA ಎಲೆಕ್ಷನ್, 24ರ MP ಎಲೆಕ್ಷನ್. ಸೊ ಈ 3 ಎಲೆಕ್ಷನ್ ಅದೇ ಜಿಲ್ಲೆಯಲ್ಲಿ ಮಾಡಿದ್ದೇನೆ. ಹೀಗಾಗಿ ಆ ಜಿಲ್ಲೆಯಲ್ಲಿ ಸಾಕಷ್ಟು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಸಹಿತ ಅಷ್ಟೇ ಸ್ಟ್ರಾಂಗ್ ಆಗಿರ್ತದೆ. ಬೆಂಗಳೂರು ಜಿಲ್ಲೆಯ ಹೊರವಲಯದಲ್ಲಿ ಮತ್ತು ಸುತ್ತುವರೆದಿದ್ದರಿಂದ ಬೆಂಗಳೂರು ಜಿಲ್ಲೆ, ಹೀಗಾಗಿ ಅಲ್ಲಿ ಸಾಕಷ್ಟು ಚಾಲೆಂಜಸ್ ಅಂತೂ ಇದ್ದೇ ಇರ್ತದೆ. ಎಲ್ಲ ರೀತಿಯಿಂದ ಕ್ರೈಮ್ಸ್ಗಳನ್ನು ನಾವು ನೋಡ್ಬೋದು ಅಲ್ಲಿ. ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಡಕೈಟಿ ಇರ್ಬೋದು, ರಾಬ್ರಿ ಇರ್ಬೋದು, ಮತ್ತು ಆಕ್ಸಿಡೆಂಟ್ ಕೇಸ್ಗಳು ಸಹಿತ ಅಷ್ಟೇ ಜಾಸ್ತಿ ಆಗಲಿ ಆಗ್ತವೆ. ಅಲ್ಲಿ ಇನ್ನೊಂದು ಚಾಲೆಂಜ್ ಏನಂತಂದರೆ ಸಿಬ್ಬಂದಿಗಳ ಕೊರತೆ ಸಿಬ್ಬಂದಿ ಕಮ್ಮಿ ಇರ್ತಾರೆ. ಬೆಂಗಳೂರು ಸಿಟಿ ಕಂಪೇರ್ ಮಾಡಿದರೆ ಇಲ್ಲಿ ಕಮ್ಮಿ ಇರ್ತಾರೆ. ಮತ್ತು ಟ್ರಾಫಿಕ್ಕು ಮತ್ತು ಕ್ರೈಮ್ ಕೆಲಸ ಎಲ್ಲ ಕೆಲಸ ಮಾಡೋರು ಒಬ್ಬರೇ ಆಗಿರ್ತಾರೆ. ನಿಜ. ಅಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಬೇರೆ ಇರ್ತವೆ. ಹೀಗಾಗಿ ಇದ್ದ ಕಡಿಮೆ ಸಿಬ್ಬಂದಿಗಳನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡಿಸೋದಿದೆಯಲ್ಲ, ಅದೊಂದು ಭಾಳ ದೊಡ್ಡ ಜವಾಬ್ದಾರಿ ಆಗಿರುತ್ತೆ ಅಲ್ವಾ ಸರ್? ಹೌದು. ಇನ್ನು ನಿಮ್ಮ ಮೊದಲ ಬೆಂಗಳೂರಿಗೆ ಬಂದ ನಂತರ ನೀವು ಹ್ಯಾಂಡ್ಲ್ ಮಾಡಿದಂತಹ ವೆರಿ ಪ್ರೆಷರ್ಡ್ ಕೇಸ್ ಅಂತ ಯಾವ್ದಾದ್ರು ನೆನೆಸ್ಕೊಳ್ಳೋದಾದ್ರೆ? ಬೆಂಗಳೂರಿನಲ್ಲಿ ಸಾಕಷ್ಟು ಆ ಥರದ ಕೇಸ್ಗಳನ್ನು, ಕೆಲವೊಂದು ರೌಡಿಗಳ ಮರ್ಡರ್ ಆದಾಗ ಅಂಥ ಒಂದು ಪ್ರಕರಣಗಳನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನ ಅರೆಸ್ಟ್. ಯಾವ್ದಾದ್ರು ಒಂದು ಕೇಸ್ ಅಂತ ನೆನೆಸ್ಕೊಳ್ಳೋದಾದ್ರೆ ಸರ್? ಒಂದು ಪ್ರಕರಣ ಅಂತ ಒಂದು ಪ್ರಕರಣ ಅಂತೇಳಿ ನೆನೆಸ್ಕೋಬೇಕಂತಂದ್ರೆ, ಒಂದು ಆನೇಕಲ್ ಇದರಲ್ಲಿ ವಿಭಾಗದಲ್ಲಿ ಒಂದು ಮರ್ಡರ್ ಕೇಸ್ ಆಗಿರ್ತದೆ. ಅಲ್ಲಿ ಒಂದು ಪಕ್ಷಕ್ಕೆ ಸೇರಿದ ಒಬ್ಬ ಕಾರ್ಯಕರ್ತನ ಒಂದು ಕೊಲೆಯಾಗಿರ್ತದೆ. ಅದು ರಾಜಕೀಯವಾಗಿ ಇನ್ನೊಂದು ಪಕ್ಷದವ್ರ ಮೇಲೆ ಒಂದು ಹೇಳ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ನಾವು ಅದನ್ನು ತನಿಖೆ ಮಾಡಿ ಅದು ರಿಯಲ್ ಆಗಿ ಒಂದು ಪರ್ಸನಲ್ ರೀಸನ್ನಿಂದ ಒಂದು ಮರ್ಡರ್ ಆಗಿರ್ತದೆ. ಅದನ್ನು ನಾವು ತನಿಖೆ ಮುಖಾಂತರ ಹೊರತೆಗೆಯೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಹೌದು. ಸೊ ಅದನ್ನ ತತ್ಕ್ಷಣದ ಕಾರಣಗಳು ಅಂತ ಸಿಗ್ತಾವಲ್ಲ ಸರ್? ಹೌದು. ಉದಾಹರಣೆಗೆ ಯಾವುದೋ ಪಕ್ಷದ ಕಾರ್ಯಕರ್ತ, ಆತನ ಪರ್ಸ್ನಲ್ ರೀಸನಿಗೋಸ್ಕರ ಕೊಲೆ ಆಗಿರುತ್ತೆ. ಆದರೆ ಏಕಾಏಕಿ SP ಮೇಲಾಗಿರಬಹುದು, ಅಥವಾ DYSP ಮೇಲಾಗಿರಬಹುದು, ಅಥವಾ ಸ್ಥಳೀಯ ಪೊಲೀಸರ ಮೇಲಾಗಿರ್ಬೋದು, ನೀವು ಕ್ರಮ ತೆಗೆದುಕೊಳ್ತಾ ಇಲ್ಲ, ನೀವು ಕರೆಕ್ಟ್ ಆದಂತಹ ತನಿಖೆಯನ್ನು ನಡೆಸ್ತಾ ಇಲ್ಲ, ಸುಮ್ಮನೆ ನಿಮ್ಮ ಮೇಲೆ ಆ ಥರದೊಂದು ಆರೋಪಗಳು ಒಂಥರ ತಬ್ಲಿ ಮಕ್ಕಳದ್ದಂಗೆ ಆಗೋಗ್ತೀರಿ ನೀವುಗಳೆಲ್ಲ. ಡೆಫಿನೆಟ್ ಆಗಿ ಪೊಲೀಸ್ ಇಲಾಖೆ ಮೇಲೆ ಸಾಕಷ್ಟು ಜವಾಬ್ದಾರಿ ಇರ್ತದೆ ಮತ್ತು ಪ್ರೆಷರ್ ಅಷ್ಟೇ ಇರ್ತದೆ. ನಾವು ಎಷ್ಟು ಬೇಗನೆ ಆ ಒಂದು ಕ್ಲಾರಿಟಿ ಕೊಡಬೇಕು ಅನ್ನೋದನ್ನ, ಅದು ಭಾಳ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ನಾವು ತಡ ಮಾಡ್ತಾ ಇದ್ದಂಗೆ ಬೇರೆ ಬೇರೆ ಕಥೆಗಳು ಹುಟ್ಕೋತವೆ, ಇನ್ನೊಬ್ಬರು ಇನ್ನೊಂದು ಹೇಳ್ಕೊಂತ ಹೋಗ್ತಾ ಇರ್ತಾರೆ. ಹೀಗಾಗಿ ನಾವು ತತ್ಕ್ಷಣ ಆ ಒಂದು ಕೇಸ್ಗೆ ಯಾರು ಕಾರಣ, ಏನು ಕಾರಣಕ್ಕಾಯಿತು, ಯಾರು ಇದ್ದಾರೆ ಯಾರು ಇಲ್ಲ, ಅದನ್ನು ನಾವು ಕ್ಲಾರಿಫೈ ಮಾಡೋದು ಭಾಳ ಅವಶ್ಯಕತೆ ಇರ್ತದೆ. ಹಾಗಾಗಿ ಅದನ್ನು ಎಷ್ಟು ನಾವು ಫಾಸ್ಟಾಗಿ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ, ಅಷ್ಟು ಬೇಗ ಅದು ಆ ಕೇಸಿನ ಸುಖಾಂತ್ಯ ಕಾಣ್ತದೆ. ಬೆಂಗಳೂರು ಆಯಿತು. ನಾನು ಈ ಮಧ್ಯೆ ಸುಮಾರು 2.5 ವರ್ಷಗಳ ಕಾಲ ಹಾವೇರಿಯಲ್ಲಿ ನಾನು ಅಡಿಷನಲ್ SP ಆಗಿ ಒಂದು ಕೆಲಸ ಮಾಡೋ ಒಂದು ಪರಿಸ್ಥಿತಿ ಬರ್ತದೆ. ನಾನು ಆ ಒಂದು ಸಂದರ್ಭದಲ್ಲಿ ಹಾವೇರಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಮೇನ್ ಚಾಲೆಂಜಸ್ ಅಂತಂದರೆ ಕೋವಿಡ್ ಟೈಮ್ನಲ್ಲಿ ಆ ಒಂದು ಅಡಿಷನಲ್ SP ಪೋಸ್ಟಿಂಗ್ನಲ್ಲಿ ಇರ್ತೀನಿ. ಅಲ್ಲಿ ಕೋವಿಡ್ ಅಂತಂದಮೇಲೆ ನಿಮಗೆಲ್ಲ ಗೊತ್ತಿದೆ, ಕಂಪ್ಲೀಟ್ ಇಮಿಡಿಯೇಟ್ ಲಾಕ್ಡೌನ್ ಆಗ್ತದೆ. ಲಾಕ್ಡೌನ್ ಆದಮೇಲೆ ಎಲ್ಲರೂ ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ, ಹೊರಗಡೆ ಬರುತ್ತಾ ಇರಲ್ಲ. 2 ದಿನಗಳ ಕಾಲ ನಾವು ಕಂಪ್ಲೀಟ್ ಬಂದ್ ಮಾಡಿಸ್ತೀವಿ, ಯಾರೂ ಬರಬಾರ್ದು ಅಂತೇಳಿ. ಬಟ್ 3ನೇ ದಿನ 4ನೇ ದಿನ ಆದಮೇಲೆ ಕಂಪ್ಲೀಟ್ ಬಂದ್ ಮಾಡಿಸೋದು ನಮ್ಮ ಡ್ಯೂಟಿ ಅಲ್ಲ. ಯಾವುದನ್ನು ಕೆಲವೊಂದು ಬಿಡಬೇಕಾಗ್ತದೆ, ಕೆಲವೊಂದು ಎಸೆನ್ಷಿಯಲ್ ಸರ್ವಿಸನ್ನು, ಆರೋಗ್ಯ ಸೇವೆಗಳಿರ್ಬೋದು, ಹಾಲು ಇರ್ಬೋದು, ಲೇಬರ್ಸ್ಗಳಿರ್ಬೋದು, ಈ ಥರ ನಾವು ಕೆಲವೊಂದು ಬಿಡಬೇಕಾಗ್ತದೆ ಅಂತೇಳಿ ನಮಗೆ ಅವಾಗ ಗೊತ್ತಾಗ್ತದೆ. ಹೌದು. ನಾವು ಮೊದಲೆಲ್ಲ ಅಂದ್ಕೊಂಡಿದ್ವಿ ಕಂಪ್ಲೀಟ್ ಬಂದ್ ಮಾಡಿಸ್ಬಿಟ್ರೆ ಎಲ್ಲ ಸಮಸ್ಯೆ ಬಗೆಹರ್ತದೆ ಅಂತೇಳಿ. ಬಟ್ ಆ ಥರ ಆಗಲಿಲ್ಲ.
ಕೆಲವು ಯಾರನ್ನ ಬಂದ್ ಮಾಡ್ಬೇಕು ಅವ್ರನ್ನ ಬಂದ್ ಮಾಡ್ಬೇಕು, ಯಾರನ್ನ ಅಲೋ ಮಾಡ್ಬೇಕು ಅದು ಬಹಳ ಚಾಲೆಂಜಿಂಗ್ ಆಗಿತ್ತು. ಹೌದು, ಆ ಜನರ ಮಧ್ಯೆ ಒಂದು ನಾವು ಹ್ಯುಮ್ಯಾನಿಟಿಗೂ ಡ್ಯೂಟಿಗೂ ಮಧ್ಯೆ ಇರುವಂತ ಒಂದು ಥಿನ್ ಲೈನ್ ಜೊತೆ ಆಟ ಲೈನ್ ಇದೆಯಲ್ಲ, ಆ ಲೈನ್ ಅನ್ನ ಇದು ಮಾಡ್ಬೇಕಾಗಿತ್ತು. ಇನ್ನು ಟಾಸ್ಕ್ಗಳು ಏನಂತಂತಂದ್ರೆ, ಯಾರೋ ಒಬ್ರು ಕೋವಿಡ್ ಬಂತ ಅಂದ ತಕ್ಷಣ ಅವನಿಗೆ ಅವರು ಇವನ್ ಫ್ಯಾಮಿಲಿ ಮೆಂಬರ್ಸೂ ಸಹಿತ ಆತನ ಮುಟ್ಲಿಕ್ಕೆ ಬರ್ತಾ ಇರಲಿಲ್ಲ, ದೂರ ಹೋಗಿ ಬರ್ತಾ ಇದ್ರು. ಕರೆಕ್ಟ್. ಆವಾಗ ಕೆಲವೊಬ್ರು ಓಡಿ ಹೋಗ್ತಾ ಇದ್ರು, ಕೆಲವೊಬ್ರು ತಪ್ಸ್ಕೊಂಡು ಹೋಗ್ತಾ ಇದ್ರು. ಬಂದ ತಕ್ಷಣ ಅವ್ರನ್ನ ಹಿಡಿದು ನಾವು ಮತ್ತೆ ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಆವಾಗ ಯಾರು ಬರ್ತಾ ಇರಲಿಲ್ಲ, ಆರೋಗ್ಯ ಇಲಾಖೆಯವರು ಇರ್ತಿದ್ರು ಮತ್ತು ಪೊಲೀಸರು. ಸೊ ಫ್ರಂಟ್ ಲೈನ್ ವಾರಿಯರ್ಸ್. ಹೌದು, ಯಾರು ಕಂಡೇ ಇರಲಿಲ್ಲ, ಕೇಳೇ ಇರಲಿಲ್ಲ. ಆ ಥರದ್ದೊಂದು ಲಾಕ್ಡೌನ್ ನಮ್ಮ ಕಣ್ಣೆದುರುಗಡೆ ಬರ್ತದೆ. ಸಾಮಾನ್ಯನ ಎದೇನೇ ಜಲ್ಲನ್ಸಿತ್ತು. ಇನ್ನು ಅಧಿಕಾರಿಗಳ ಕತೆ ಹೇಳಂಗಿಲ್ಲ ಕೇಳಂಗಿಲ್ಲ. ಹೌದು, ಈ ಕಡೆ ಜನಸಾಮಾನ್ಯರು ಬೈದ್ರು ಬೈಸ್ಕೊಬೇಕು. ಹೌದು, ಅವ್ರ ಕಷ್ಟ ಅವರಿಗೆ. ಜೊತೆಗೆ ನಿಮಗೆ ಎಕ್ಸ್ಪರ್ಟ್ಸ್ಗಳು ಒಂದಷ್ಟನ್ನ ಹೇಳಿರ್ತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪಾಲಿಸಲೇಬೇಕು. ಈ ಮಾನವೀಯತೆ ಮತ್ತು ಕರ್ತವ್ಯ ನಡುವೆ ಒಂದು ಹಗ್ಗ ಜಗ್ಗಾಟ, ಅದೊಂದು ಘರ್ಷಣೆ ಹೆಂಗಿತ್ತವಾಗ ಅಂತ. ಅದು ಒಂದು ಪೊಲೀಸ್ಗೆ, ನಮ್ಮ ಪೊಲೀಸರಂತಂದರೆ ಮರ್ಡರ್ ಕೇಸ್ಗೆ, ರೇಪ್ ಕೇಸ್ಗೆ, ಬೇರೆ ಬೇರೆ ಕೇಸ್ಗೆ, ಕಳ್ಳತನ ಕೇಸ್ಗೆ, ಅದಕ್ಕೆ ಆದಂಥ ಸಾಕಷ್ಟು ವಿಧಾನಗಳು ಗೊತ್ತಿರ್ತವೆ. ಯಾವ ಥರ ಹ್ಯಾಂಡಲ್ ಮಾಡ್ಬೇಕು ಗೊತ್ತಿರ್ತದೆ. ಎಲೆಕ್ಷನ್ ಬಂದಾಗ ಏನು ಮಾಡ್ಬೇಕಂತ ಗೊತ್ತಿರ್ತದೆ. ಇದು ಕಾಮನ್ ಫಾರ್ಮ್ಯಾಟ್. ಇದು ಕೋವಿಡ್ ಅಂತ ಒಂದು ಪರಿಸ್ಥಿತಿ ಬಂದಾಗ ಎಲ್ಲರಿಗೂ ಹೊಸದು. ಲಾಕ್ಡೌನ್ ಅಂತಂದ್ರೆ ಗೊತ್ತಿರಲಿಲ್ಲ. ಕ್ವಾರಂಟೈನ್ ಅಂತೇಳಿ ಮಾಡಿದರು. ಪ್ರೈಮರಿ ಕಾಂಟ್ಯಾಕ್ಟ್ಸು, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಅಂತೇಳಿ ನಾವು ತನಿಖೆಯನ್ನು, ಆರೋಪಿಗಳನ್ನ ಪತ್ತೆ ಮಾಡುವಂಥ ತನಿಖೆ ಮಾಡ್ತಿದ್ವಿ. ನಾವು ಆವಾಗ ಒಮ್ಮೆಲೆ ನಾವು ಇವ್ರ ಜೊತೆ ಯಾರ್ಯಾರು ಸೇರ್ಕೊಂಡಿದ್ರು, ಇವ್ರು ಯಾರ್ಯಾರಿಗೆ ಭೇಟಿಯಾಗಿದ್ರು, ಆಮೇಲೆ ಇವ್ರು ಎಲ್ಲಿ ವಾಸವಾಗಿದ್ರು, ಎಲ್ಲಿ ಊಟ ಮಾಡಿದ್ರು, ಈ ಥರದ್ದು ಒಂದು ತನಿಖೆ ಮಾಡುವಂಥ ಒಂದು ಡಿಫ್ರೆಂಟ್ ಫೀಲಿಂಗ್ ಎಲ್ಲರಿಗೂ ಹೊಸದು. ಅದೇ ಥರ ಯಾರಾದರೂ ಹೊರದೇಶದಿಂದ ಬಂದರೆ, ಇವರು ಬಂದಾಗ ಅವ್ರನ್ನ ಕ್ವಾರಂಟೈನ್ ಮಾಡೋದು. ಫಸ್ಟ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗಳನ್ನ ಕ್ವಾರಂಟೈನ್ ಮಾಡೋದಿರ್ಬೋದು. ಮತ್ತು ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಂಪರ್ಕ ಮಾಡಬೇಕಾಗಿತ್ತು. ಹೀಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರ್ತಿತ್ತು. ಅದನ್ನು ಸಹಿತ ನಾವು ಭಾಳ ಯಶಸ್ವಿಯಾಗಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಆ ಒಂದು ಸಂದರ್ಭಕ್ಕೆ ಎಲ್ಲರೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೆಚ್ಚಿನ ಒಂದು ಅನಾಹುತ ಆಗದಂತೆ ತಡೆದ್ರು. ಮೇನ್ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಯಾರು ಅವರ ಸಂಪರ್ಕಕ್ಕೆ ಒಳಪಟ್ಟಿರ್ತಾರೆ ಅವ್ರನ್ನ ಸಪ್ರೇಟ್ ಮಾಡೋದು ಒಂದು ಭಾಳ ಚಾಲೆಂಜಿಂಗ್ ಟಾಸ್ಕ್ ಇತ್ತು. ಅವ್ರನ್ನ ಬೇಗ ಗುರುತಿಸಿ ಸಪ್ರೇಟ್ ಮಾಡಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಇಲಾಖೆಯವರು, ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಉಳಿದ ಇಲಾಖೆಯವ್ರ ಜೊತೆ ಒಳ್ಳೆಯ ರೀತಿಯಿಂದ ಸಂಪರ್ಕ ಸಾಧಿಸಿದ್ರಿಂದ ಹೆಚ್ಚಿನ ಅನಾಹುತ ಆಗೋದನ್ನು ನಾವು ಸಾಧ್ಯವಾದಷ್ಟು ತಡೆದಿದ್ದು ಅಂತೇಳಿ ನಮಗೆ ಅನಿಸ್ತದೆ. ಎಸ್ ಸರ್, ಗ್ರೇಟ್. ಇನ್ನು ಆ ವೃತ್ತಿಯಿಂದ ಮತ್ತೊಂದು ಕಡೆಗೆ ಪೋಸ್ಟ್ ಆಗ್ತದೆ. ಆ ಪೋಸ್ಟಿಂಗ್ನಲ್ಲಿ ಯಾವ ನೆಕ್ಸ್ಟ್ ಪೋಸ್ಟಿಂಗ್? ನನಗೆ ಅದು ಫಸ್ಟು, ನಾನು ಸುಮಾರು 15 ವರ್ಷಗಳ ಕಾಲ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ಆ 15 ವರ್ಷಗಳಲ್ಲಿ ನಾನು ಕೇವಲ 14 ತಿಂಗಳ ಕಾಲ ನಾನು ನಾನ್ ಎಕ್ಸಿಕ್ಯೂಟಿವ್ ಒಂದು ಹುದ್ದೆಯನ್ನು ನಿಭಾಯಿಸಿದ್ದೇನೆ. ಹೌದು. ಅದರಲ್ಲಿ 8 ತಿಂಗಳ ಕಾಲ ನಾನು ನಮ್ಮ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತಿದೆ, ಕಾಲೇಜ್ ಅಂತಿದೆ ಕಲಬುರಗಿಯಲ್ಲಿ. ಆ ಒಂದು ಪೊಲೀಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನ PSI ಪ್ರೊಬೇಷನರ್ಸ್ ಒಂದು ತರಬೇತಿಯನ್ನು ಪಡಿತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ನನಗೆ ಅಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಒಂದು ಕರ್ತವ್ಯ ನಿರ್ವಹಿಸುವ ಒಂದು ಅವಕಾಶ ಸಿಕ್ತು. ನಾನು ಈ ಎಲ್ಲ ಪೋಸ್ಟಿಂಗ್ಗಳಿಗಿಂತ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿತ್ತು. ನನಗೆ ಒಂಥರ ಅದು ಒಂದು ಚಾಲೆಂಜಿಂಗ್ ಅನ್ನೋಕ್ಕಿಂತನೂ ಒಂದು ಖುಷಿಯಿಂದ ಕೆಲಸ ಮಾಡಿದೆ ಅಂತೇಳಿ ಅನಿಸ್ತದೆ. ಎಲ್ಲ ಒಂದು ಪ್ರೊಬೇಷನರ್ಗಳಿಗೆ ಇಲಾಖೆ ಅಂದರೆ ಏನು, ಯಾವ ಥರ ಇರ್ತದೆ ಇಲಾಖೆ, ಮುಂದಿನ ದಿನಗಳಲ್ಲಿ ಅವರು ಯಾವ ಥರ ಒಂದು ಡಿಸಿಪ್ಲಿನ್ ಇರ್ಬೋದು, ಒಬಿಡಿಯನ್ಸ್ ಇರ್ಬೋದು ಮತ್ತು ತಾಳ್ಮೆ, ಈ ಒಂದು ಎಲ್ಲ ಅದನ್ನು ರೂಢಿಗತ ಮಾಡ್ಕೋಬೇಕು ಅನ್ನೋದನ್ನು ನಾವು ಅವಕಾಶ ಸಿಕ್ಕಾಗೆಲ್ಲ ಹೇಳ್ಕೊಡ್ತಾ ಇದ್ವಿ. ನಾನು ಮುಖ್ಯವಾಗಿ ಪೆರೇಡ್ ಗ್ರೌಂಡ್ನಲ್ಲಿ ಸಾಕಷ್ಟು ಸಮಯ ನಾನು ಪ್ರೊಬೇಷನರ್ಗಳ ಜೊತೆ ಕಳಿತಿದ್ದೆ. ಅವ್ರ ಜೊತೆ ಗೇಮ್ಸ್ ಇರ್ಬೋದು, ಪೆರೇಡ್ ಮಾಡುವಾಗಿರ್ಬೋದು, ಅವರ ಒಂದು ನಡೆ ಯಾವ ಥರ ಇರ್ತದೆ ಅದನ್ನು ಕರೆಕ್ಷನ್ ಮಾಡುವಲ್ಲಿ ಸಹಿತ ನಾನು ಹೇಳ್ತಾ ಇರೋದು ಏನಂತಂದರೆ, ಒಬ್ಬ ಪೊಲೀಸ್ ಅಧಿಕಾರಿ ಅಂತಂದರೆ ನೋಡಲಿಕ್ಕೆ ಫಿಟ್ಟಾಗಿ ಕಾಣಬೇಕು. ಒಂದು ಬಟ್ಟೆಗಳು ಹಾಕಿದರೆ ಅದು ಕರೆಕ್ಟಾಗಿರ್ಬೇಕು. ಬೆಲ್ಟ್ ಯಾವ ಕಡೆನೋ, ಬಟ್ಟೆ ಯಾವ ಕಡೆನೋ ಲೂಸ್ ಆಗಿ ಆ ಥರ ಇರಬಾರ್ದು. ಶಿಸ್ತಿನಿಂದ ಇರಬೇಕು. ಟರ್ನ್ಔಟ್ ಅಂತೇಳಿ ಕರೀತಾರೆ, ಬೆಸ್ಟ್ ಟರ್ನ್ಔಟ್ ಇರಬೇಕು. ಶೂ ಅಂತಂದರೆ ಕರೆಕ್ಟಾಗಿ ಪಾಲಿಶ್ ಇರ್ಬೋದು, ಲೇಸ್ ಕಟ್ಟೋದಿರ್ಬೋದು, ಮತ್ತು ಕ್ಯಾಪ್ ಧರಿಸುವುದಿರ್ಬೋದು, ಇದು ಸೆಲ್ಯೂಟ್ ಹೊಡೆಯೋದಿರ್ಬೋದು, ಮತ್ತು ನಡೆಯೋದು. ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಅಂತಂದ್ರೆ ಅದೊಂದು ಪ್ಯಾಷನೆಟಿಕ್ ಪೊಲೀಸಿಂಗ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಏನಲ್ಲ.
ಹೌದು, ಅದಕ್ಕೆ ಇಲಾಖೆಯಲ್ಲಿ ನಂದು ಏನಂತಂತಂದರೆ, ನಾವು ಒಂದು ಯೂನಿಫಾರ್ಮನ್ನು ಧರಿಸಿದ ಮೇಲೆ ನಾವು ಪೊಲೀಸ್ ಥರ ಕಾಣಬೇಕು. ಬೇರೆ ಬೇರೆ ಇಲಾಖೆಯವರು ಸಹಿತ ಯೂನಿಫಾರ್ಮನ್ನು ಧರಿಸ್ತಾರೆ, ಬಟ್ ಆ ಒಂದು ಡಿಸಿಪ್ಲಿನ್ ಬರಬೇಕು. ಅಂದರೆ ನಾವು ಫಸ್ಟ್ ನಮ್ಮ ನೋಡಿದ ತಕ್ಷಣವೇ ಇವರು ಒಳ್ಳೆ ಡಿಸಿಪ್ಲಿನ್ ಅಧಿಕಾರಿ ಇದ್ದಾನೆ, ಡಿಸಿಪ್ಲಿನ್ ಆಗಿದ್ದಾನೆ, ಮತ್ತು ಎಷ್ಟು ನೀಟಾಗಿ ಬಟ್ಟೆಯನ್ನು ಹಾಕ್ಕೊಂಡಿದ್ದಾನೆ ಅಂತೇಳಿ ಇರಬೇಕು. ಒಂದು ಶೇವಿಂಗ್ ಮಾಡೋದ್ರಿಂದ ಹಿಡಿದು, ಕಟಿಂಗ್ ಇದರಿಂದ ಹಿಡಿದು, ಬೆಲ್ಟ್ ಸರಿಯಾದ ಬೆಲ್ಟ್ ಹಾಕೋದ್ರಿಂದ ಹಿಡಿದು, ಪ್ರತಿಯೊಂದು ಫಿಸಿಕ್ಸ್ ಇಂದ ಹಿಡಿದು ಅದರ ಬಗ್ಗೆ ನಾನು ಹೆಚ್ಚಿಗೆ ಈಗ ಅದನ್ನು ನಾನು ಹೇಳೋದೇನಂತಂದರೆ, ಆರೋಗ್ಯದ ಬಗ್ಗೆ ನಾವು ಗಮನ ಕೊಡಬೇಕು, ಫಿಟ್ನೆಸ್ ಇರಬೇಕು. ನಾವು ಫಿಟ್ ಆಗಿದ್ದರೆ ನಾವು 24 ತಾಸು ಕೆಲಸ ಮಾಡೋಂತಂದ್ರೂ ನಾವು ಮಾಡುವಂಥ ಸಾಮರ್ಥ್ಯ ಬರೋದು ನಾವು ಫಿಟ್ ಆಗಿದ್ದರೆ. ನಾವೇ ಫಿಟ್ ಆಗಿದ್ದರೆ, ಅದು ಎಸ್ಪೆಷಲಿ ಒಬ್ಬ ಲೀಡರ್ ಆದವರು ಅವ್ರು ಫಿಟ್ ಆಗಿದ್ದು ಅವ್ರ ಮುಂದೆ ನಿಂತರೆ ಡೆಫಿನೆಟಾಗಿ ಎಲ್ಲ ಅಧಿಕಾರಿಗಳು ಇದ್ದೇ ಇರ್ತಾರೆ, ಯಾರು ಹೋಗಲ್ಲ. ಸೊ ಅವರೇ ಫಿಟ್ ಆಗಿಲ್ಲ ಅಂತಂದರೆ ಉಳಿದವ್ರ ಮೇಲೆ ನಾವು ಅಷ್ಟೊಂದು ಅವರು ಈ ಒಂದು ಕರ್ತವ್ಯನ ನಿಭಾಯಿಸ್ತಾರಂತ ಹೇಳೋಕ್ಕಾಗಲ್ಲ. ನಿಮ್ಮ ತಂದೆ ನಿಮಗೆ ಶಿಸ್ತನ್ನು ಕಲಿಸ್ತಾ ಇದ್ರು, ಈಗ ನೀವು ಅದೇ ಸ್ಥಾನದಲ್ಲಿ ನಿಂತಿದ್ರಿ. ಎಸ್ಪೆಷಲಿ ನಿಮ್ಮ ಫಾದರ್ ನಿಮ್ಗೆ ಯಾವ ರೀತಿ ಶಿಸ್ತಿನ ಪಾಠ ಹೇಳ್ಕೊಡ್ತಾ ಇದ್ರೋ ಹಾಗೆ ಅದೇ ಸ್ಥಾನದಲ್ಲಿ ನಿಂತು, ಅಂದರೆ ತಂದೆಯ ಸ್ಥಾನದಲ್ಲಿ ನಿಂತು ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೆ, ಅಂದರೆ ASIಗಳಿಗೆ SIಗಳಿಗೆ ಶಿಸ್ತು ಕಲಿಸುವಂತಹ ಅವಕಾಶ ಸಿಕ್ತು ನಿಮಗೆ. ಹೌದೌದು, ಅವಕಾಶ ಸಿಕ್ತು ಒಂದು ಟ್ರೈನಿಂಗ್ ಒಂದು ಕಾಲೇಜಿನಲ್ಲಿ. ಸೊ ತದನಂತರದಲ್ಲಿ ಸಹಿತ ನಾನು ಪೊಲೀಸ್ ಸ್ಟೇಷನ್ಗಳಿಗೆ ಹೋದಾಗ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ಗಳಲ್ಲಿ ನಾನು ಹೇಳೋದೇ ಮೇನ್ ಅಂತಂದರೆ ಫಿಟ್ನೆಸ್ ಬಗ್ಗೆ ಗಮನ ಕೊಡಬೇಕು. ಆರೋಗ್ಯ ಇಲ್ಲ ಅಂತಂದರೆ ಏನೂ ಇಲ್ಲ. ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕು. ನಾವು ಪ್ರತಿನಿತ್ಯ ಕೆಲಸ ಅಂತೂ ಇದ್ದೇ ಇರ್ತದೆ, ನಮ್ಮ ಸಲುವಾಗಿ ಅಟ್ಲೀಸ್ಟ್ 1 ಗಂಟೆ ಆದರೂ ನಾವು ಟೈಮ್ ಕೊಡಬೇಕು. ಫಿಟ್ನೆಸ್ ಬಗ್ಗೆ ನಾವು ಗಮನ ಹರಿಸ್ಬೇಕು. ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಇರಲಿ, ವಾಕಿಂಗ್ ಮಾಡಲಿ, ಜಾಗಿಂಗ್ ಮಾಡಲಿ, ಯಾವುದಾದ್ರೂ ಒಂದು ಗೇಮ್ಸ್ ಆಡಲಿ, ಅಥವಾ ಯೋಗ ಮಾಡಲಿ, ಮೆಡಿಟೇಷನ್ ಮಾಡಲಿ, ಯಾವುದಾದ್ರೂ ಒಂದು ಇರಬೇಕು. ಆವಾಗ ನಾವು ಆವತ್ತಿನ ದಿನ ಎಲ್ಲ ನಾವು ಒಂದು ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಮ್ಮ ಫಿಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಅದು ನಮ್ಮದು ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಲೈಫ್ ಅಂತೇಳಿ ಹೇಳ್ಬೋದು. ಇನ್ನು ನಿಮ್ಮ ಜೊತೆ ಕಲಿತಂತಹ ಕೆಲ ವ್ಯಕ್ತಿಗಳು ನಮ್ಮ ಜೊತೆ ಮಾತನಾಡಿದ್ದಾರೆ ಸರ್, ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೇವೆ ನಾವು. ಇನ್ನು ಅಲ್ಲಿ ಆ ಕ್ಯಾಬಿನೆಟ್ ಒಳಗಡೆ ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಸಾಕಷ್ಟು ಜನರಿಗೆ ಶಿಸ್ತಿನ ಪಾಠದ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳ ಬಗ್ಗೆಯೂ ಹೆಚ್ಚು ಮಾನ್ಯತೆಯನ್ನು ಕೊಟ್ಟು ತಾವು ಕಲಿಸ್ತೀರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಈಗ ನಾನು ಹೇಳಬೇಕಂತಂದರೆ, ನಮ್ಮ ಪೊಲೀಸಿಂಗ್ ಭಾಳಷ್ಟು ಮುಂದೆ ಬಂದಿದೆ, ಚೇಂಜಸ್ ಆಗಿದೆ. ಮೊದಲೆಲ್ಲ ಟ್ರೆಡಿಷ್ನಲ್ ಆಗಿ ಕನ್ವೆನ್ಷನಲ್ ಮೆಥಡ್ಸ್ ಅಂತೇಳಿ ಇರ್ತವೆ. ಆರೋಪಿಗಳನ್ನ ತೊಗೊಬಂದು ಅವರಿಗೆ ತೀವ್ರವಾಗಿ ಒಂದು ತನಿಖೆ ಮಾಡೋದು, ಅವರು ಬಾಯಿಂದ ಬಿಡಿಸೋದು, ಅದೆಲ್ಲ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಅವಶ್ಯಕತೆ ಇಲ್ಲ. ಹೌದು, ಸಾಕಷ್ಟು ವಿಧಾನಗಳಲ್ಲಿ ನಾವು ತನಿಖೆ ಮಾಡ್ಬೋದು. ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡ್ತಾರೆ, ಇಂಟರ್ನೆಟ್ ಯೂಸ್ ಮಾಡ್ತಾರೆ, ಆಮೇಲೆ ಈಗ ಎಲ್ಲ ಕಡೆ CCTV ಇದೆ. ಹೀಗಾಗಿ ಪ್ರತಿಯೊಬ್ಬರು ಚಲನವಲನಗಳನ್ನು ನಾವು ವಾಚ್ ಮಾಡಿ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆನೂ ಸಹಿತ ನಾವು ಆರಾಮಾಗಿ ಮಾಡ್ಬೋದು. ಹೀಗಾಗಿ ಭಾಳಷ್ಟು ಚಾಲೆಂಜಸ್ ಇದೆ, ನಾವು ಅಪ್ಡೇಟ್ ಆಗಿರಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಇವರು ಇರ್ತಾರೆ ಸಿಬ್ಬಂದಿಗಳು, ಅವರು ಸಹಿತ ಅಪ್ಡೇಟ್ ಆಗಬೇಕಾಗ್ತದೆ. ಕಂಪ್ಯೂಟರ್ ನಾಲೆಜ್ ಬೇಕು. ಹೌದು, ಟೆಕ್ನಿಕಲ್ ಆಗಿ ನಾವು ಕೇಸನ್ನು ಪತ್ತೆ ಮಾಡ್ಬೇಕಂದ್ರೆ ಮೊಬೈಲ್ ಕಾಲ್ ರೆಕಾರ್ಡ್ಸನ್ನು ಅನಲೈಸಿಸ್ ಮಾಡೋದಿರ್ಬೋದು, CCTVಗಳನ್ನು ನೋಡೋದಿರ್ಬೋದು, ಇನ್ನೂ ಸಾಕಷ್ಟು ವಿಧಾನ ಇದೆ. ಅದನ್ನೆಲ್ಲ ನಾವು ಸೈಂಟಿಫಿಕ್ ಆಗಿ ತೆಗೆದುಕೊಂಡು ಮಾಡಿದರೆ ಡೆಫಿನೆಟಾಗಿ ಎಂಥ ಒಂದು ಪ್ರಕರಣ ಇದ್ರೂ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. 8-9 ತಿಂಗಳ ಟ್ರೈನಿಂಗ್ ಪೀರಿಯಡ್ ವೈಸ್ ಪ್ರಿನ್ಸಿಪಲ್ಲಿಂದ ಮತ್ತೆ ತಾವು ಅಗೈನ್ ಬ್ಯಾಕ್ ಟು ದಿ ಪೆವಿಲಿಯನ್ ಅಂತಾರಲ್ಲ, ನಾನು ಈ ಮಧ್ಯೆ ಸುಮಾರು 7 ತಿಂಗಳ ಕಾಲ ಒಂದು ಇಂಟೆಲಿಜೆನ್ಸ್ನಲ್ಲಿ ಕೆಲಸ ಮಾಡಿದೆ. ಸಬ್ಜೆಕ್ಟ್ ಅದು ಭಾಳ ಕಡಿಮೆ ಅವಧಿ ನಾನು ಅಲ್ಲಿದ್ದೆ. ಆ ಒಂದು ಸಂದರ್ಭದಲ್ಲಿ ಸಹಿತ ಅದು ಒಂದು ಚಾಲೆಂಜಿಂಗ್ ಆಗಿ ಇತ್ತು, ಮತ್ತು ಅದು ಅಫಿಷಿಯಲ್ ವರ್ಕ್. ಈಗ ಫೀಲ್ಡ್ ಪೊಲೀಸಿಂಗ್ ಮಜಾ ಕೊಡುತ್ತಾ ನಿಮಗೆ, ಅಥವಾ ಈ ಥರದ ಇಂಟೆಲಿಜೆನ್ಸ್ ಬ್ಯೂರೋಗೂ? ಎಲ್ಲ ಕಡೆನೂ ಸಾಕಷ್ಟು ಕೆಲಸ ಮಾಡ್ಬೋದು, ಅವಕಾಶ ಇದೆ. ಮತ್ತು ಅಲ್ಲಿಯೂ ಸಹಿತ ಸಾಕಷ್ಟು ವಿಷಯಗಳನ್ನು ತಿಳ್ಕೊಬೋದು. ನಾವು ಒಬ್ಬ ಕಂಪ್ಲೀಟ್ ಪೊಲೀಸ್ ಮ್ಯಾನ್ ಆಗ್ಬೇಕಂತಂದ್ರೆ ಎಲ್ಲ ವಿಷಯಗಳ ಬಗ್ಗೆ ಎಲ್ಲ ಇಲಾಖೆಗಳಲ್ಲಿ ಗೊತ್ತಿರಬೇಕು. ಎಲ್ಲ ಇಲಾಖೆಯಲ್ಲಿ ಏನೇನು ಕೆಲಸ ನಡೀತದೆ, ಅಲ್ಲಿ ನಾವು ಏನೇನು ಮಾಡಬೇಕು ಅಂತೇಳಿ, ಮತ್ತು ಕೆಲವೊಂದು ಹೊಸ ವಿಷಯಗಳನ್ನು ನಾವು ಕಲಿಯುವ ಒಂದು ಅವಕಾಶ ಸಿಗ್ತದೆ. ಮತ್ತು ಅಲ್ಲಿ ಸಹಿತ ನಾವು ಆ ಒಂದು ಹುದ್ದೆಗೆ ಒಂದು ನ್ಯಾಯ ಕೊಡಿಸ್ಬೇಕಂತಂದರೆ ನಾವು
ಕಂಪ್ಲೀಟಾಗಿ ಕೆಲಸ ಮಾಡಬೇಕಾಗ್ತದೆ. ಹೌದು. ಸೊ ನಾನು ಕಡಿಮೆ ಒಂದು ಅವಧಿಯಲ್ಲಿ ಸಹಿತ ಅಲ್ಲಿ ಒಂದು ಕೆಲಸ ನಿರ್ವಹಿಸಿದ್ದೀನಿ. ಅದಾದ ನಂತರ ಮತ್ತೆ ನಾನು SP ಆಗಿ ನಾನು ಬೆಂಗಳೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ. ಸೊ ಈ ಎರಡನೇ ಪೋಸ್ಟಿಂಗ್ ಆಗಿ ಇಲ್ಲಿ ಇಂಟೆಲಿಜೆನ್ಸ್ ಅನ್ನೋ ಒಂದು ಇಲಾಖೆ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲಾಬ್ರೇಟೆಡ್ ಆಗಿ ನಾನು ವೀಕ್ಷಕರಿಗೆ ಹೇಳ್ಬೋದಾ ತಾವು? ಇಲ್ಲ, ಅದು ಒಂದು ಅದು ಹೆಸರೇ ಹೇಳುವಂತೆ ಒಂದು ಗುಪ್ತ ವಾರ್ತೆ ಅಂತೇಳಿ ಅಲ್ಲಿ ಸಾಕಷ್ಟು ಕೆಲಸಗಳು ಬ್ಯಾಕ್ಗ್ರೌಂಡ್ನಲ್ಲಿ ನಡೀತಾ ಇರ್ತದೆ. ಸಾಕಷ್ಟು ಕೆಲಸಗಳು ಭಾಳ ಕಾನ್ಫಿಡೆನ್ಷಿಯಲ್ ಆಗಿರೋ ಒಂದು ಇಲಾಖೆ ಅದು. ಹಾಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ಜನರಿಗೆ ಹೇಳೋಕ್ಕೂ ಆಗಲ್ಲ. ಅದು ಏನು ಕೆಲಸ ನಡೀತಾ ಇದೆ ಅಂತೇಳಿ ನಮ್ಮ ಇಲಾಖೆಯವ್ರಿಗೆ ಮಾತ್ರ ಗೊತ್ತಿರ್ತದೆ. ಬಟ್ ಅಂತಹದ್ದೊಂದು ಇಲಾಖೆ ಇದೆ, ನೀವು ಏನೇ ತಪ್ಪು ಮಾಡಿದ್ರು ಕಂಡು ಹಿಡಿಲಿಕ್ಕೆ ನಾವು ಇದೀವಿ ಅಂತ. ಹೌದು. ಎಸ್. ನೆಕ್ಸ್ಟ್ ಮತ್ತೆ SP ಆಗಿ ಬರ್ತೀರಿ? SP ಆಗಿ ನಾನು ಬೆಂಗಳೂರು ಜಿಲ್ಲೆಯಲ್ಲಿ ಅಗೇನ್ ನಾನು ಮತ್ತೆ ಅವಕಾಶ ಸಿಗ್ತದೆ. 2 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅಲ್ಲಿ 2 ಚುನಾವಣೆಗಳ ಒಂದು ಗ್ರಾಮಾಂತರ. ಗ್ರಾಮಾಂತರ. SP ಆಗಿ ನನಗೆ ಮೊದಲ ಅನುಭವ. ಅಡಿಷನಲ್ SP ಆಗಿ ನಾನು SPಗಳು ಒಂದು ಅಧೀನದಲ್ಲಿ ಕೆಲಸ ಮಾಡಿದೆ. ಬಟ್ SP ಆದಮೇಲೆ ಫಸ್ಟ್ ಟೈಮ್ SP ಆದಮೇಲೆ ಇಂಡಿಪೆಂಡೆಂಟ್ ಆಗಿ ನಾವು ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ, ಡಿಸಿಷನ್ ತಗೊಳ್ಬೇಕಾಗ್ತದೆ, ಮತ್ತು ಸಾಕಷ್ಟು ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಹೌದು. ಹಾಗಾಗಿ ಭಾಳ SP ಪೋಸ್ಟ್ ಅಂತಂದರೆ ಭಾಳ ಚಾಲೆಂಜಿಂಗ್ ಆಗಿರ್ತದೆ ಅಲ್ವಾ ಸರ್? ಆ ಒಂದು ಸಂದರ್ಭದಲ್ಲಿ ನನಗೆ ಇಲೆಕ್ಷನ್ ಹೊರತುಪಡಿಸಿ G20 ಅಂತೇಳಿ ಒಂದು ಇವೆಂಟ್ ನಡೀತದೆ. G20 ಅಂತೇಳಿ ನಮ್ಮ ಭಾರತಕ್ಕೆ ಒಂದು ಲಾಸ್ಟ್ ಇಯರ್ ಏನು ಸಿಕ್ತು, ಅದೊಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಅಂಥ ಒಂದು G20 ಏನು ಸಮ್ಮೇಳನ ನಡೀತು, ಅದು ಬೆಂಗಳೂರು ರೂರಲ್ ಜಿಲ್ಲೆಯ ಒಂದು ಪ್ರೆಸ್ಟೀಜ್ ಗಾಲ್ಫ್ಶೈರ್ ಹೋಟೆಲ್ನಲ್ಲಿ ನಡೀತು. ಅದು ಅಗೇನ್ ಒಂದು ಥರ ಡಿಫ್ರೆಂಟ್ ಟೈಪ್ ಆಫ್ ಪೊಲೀಸಿಂಗ್ ಅಲ್ಲಿ ನಾನು ಹೇಳ್ಬೋದು. ಯಾಕಂದರೆ ಅಲ್ಲಿ ಎಲ್ಲ ಬೇರೆ ಬೇರೆ ದೇಶದಿಂದ ಡೆಲಿಗೇಟ್ಸ್ ಎಲ್ಲ ಬಂದಿರ್ತಾರೆ. ಅವ್ರ ಜೊತೆ ನಾವು ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮ ಬೇರೆ ರೀತಿಯಿಂದ ಅವ್ರ ಜೊತೆ ವ್ಯವಹರಿಸೋದು ಸಾಧ್ಯ ಇಲ್ಲ. ಅಲ್ಲಿ ನಾವು ಭಾಳಷ್ಟು ಸಾಫ್ಟ್ ಸ್ಕಿಲ್ ಟ್ರೈನಿಂಗನ್ನು ನಮ್ಮ ಸಿಬ್ಬಂದಿಯವರಿಗೆ ನಾವು ಮಾಡಿದ್ವಿ. ಒಂದು 300 ಜನಕ್ಕೆ ನಾವು ಸೂಟನ್ನು ಕೊಟ್ಟಿದ್ವಿ ನಮ್ಮ ಸಿಬ್ಬಂದಿಯವರಿಗೆ. ಆ ಒಂದು ಇಂಡೋರ್ನಲ್ಲಿ ಏನು ನಡೀತಾ ಇತ್ತು ಇವೆಂಟು, ಅಲ್ಲಿ ಎಲ್ಲೇ ಒಬ್ಬರು ಪೊಲೀಸರು ಕಾಣ್ತಾ ಇರಲಿಲ್ಲ. ಬಟ್ ಎಲ್ಲರೂ ಪೊಲೀಸರು ಇದ್ದರು, ಬಟ್ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಒಬ್ಬರು ಕಾಣ್ತಾ ಇರಲಿಲ್ಲ. ಅವರಿಗೆ ಸೂಟ್ ಕೊಟ್ಟಿದ್ವಿ. ಯಾರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತದೆ ಅಂಥವ್ರಿಗೆ ಇನ್ನಷ್ಟು ಅಂಥವರಿಗೆ ಕೊಟ್ಟಿದ್ವಿ. ಅವರು ವ್ಯವಹರಿಸಬೇಕಾದ್ರೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಇರ್ಬೋದು ಮತ್ತು ಫಾರಿನ್ ಡೆಲಿಗೇಟ್ಸ್ ಇರ್ಬೋದು, ಅವ್ರ ಜೊತೆ ವ್ಯವಹರಿಸಬೇಕಾದಂಥ ಕನಿಷ್ಠ ಯಾವ ಥರ ನಾವು ಇರಬೇಕಂತೇಳಿ ಸಾಕಷ್ಟು ಟ್ರೈನಿಂಗನ್ನು ಕೊಟ್ಟಿದ್ವಿ. ಭಾಳ ಸಕ್ಸಸ್ಫುಲ್ಲಾಗಿ 2 ಇವೆಂಟನ್ನು ನಾವು ಮಾಡಿದ್ವಿ. ಅದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಪೊಲೀಸಿಂಗ್ ಎಕ್ಸ್ಪೀರಿಯನ್ಸನ್ನು ನಾವು ಅನುಭವಿಸಿದ್ವಿ. ಎಸ್. ಬೆಂಗಳೂರು ಗ್ರಾಮಾಂತರ SP ಇಂದ ಮತ್ತೆ ನೆಕ್ಸ್ಟ್ ಪೋಸ್ಟಿಂಗ್ ಯಾವ ಕಡೆಗಾಗುತ್ತೆ? ಸೊ ನಾನು ಈಗೇನು ಮಂಡ್ಯ ಜಿಲ್ಲೆಯಲ್ಲಿ SP ಆಗಿದ್ದೀನಿ. ಕಳೆದ 7 ತಿಂಗಳಿಂದ ಇಲ್ಲಿ SP ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಅಲ್ಲಿ SP ಆದಮೇಲೆ ಮತ್ತೊಂದು ಜಿಲ್ಲೆಗೆ ನನಗೆ ಒಂದು ಕೆಲಸ ಮಾಡುವ ಅವಕಾಶ ಸಿಕ್ತು. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ನನ್ನ ಒಂದು ಪೊಲೀಸ್ ಒಂದು ಸೇವೆಯಲ್ಲಿ ನನಗೆ ಒಳ್ಳೊಳ್ಳೆ ಕಡೆ ಕೆಲಸ ಮಾಡುವ ಒಂದು ಅವಕಾಶ ಅಂತೂ ಸಿಕ್ಕಿದೆ, ಅವಕಾಶ ಕಲ್ಪಿಸಿದ್ದಾರೆ. ಹೀಗಾಗಿ ನನಗೆ ಸಾಧ್ಯವಾದಷ್ಟು ನನ್ನ ಕಡೆಯಿಂದ ಏನೇನೋ ಜನರಿಗೆ ಒಳಿತು ಮಾಡುವಂಥ ಒಂದು ಕೆಲಸಗಳಿರ್ಬೋದು, ಇಲಾಖೆ ಬೆಳೆಯಬೇಕು ಮತ್ತು ಇಲಾಖೆಗೆ ಒಂದು ಒಳ್ಳೆಯ ಹೆಸರು ಬರಬೇಕು, ಯಾವುದೇ ರೀತಿ ಕೆಟ್ಟ ಹೆಸರು ನಮ್ಮ ಇಲಾಖೆ ಮೇಲೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಪ್ರಯತ್ನನ ನಮ್ಮ ಎಲ್ಲ ಅಧಿಕಾರಿಗಳೊಂದಿಗೆ ಒಂದು ಟೀಮ್ ವರ್ಕ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಎಸ್. ಮಂಡ್ಯ SP ಆಗಿ ಬಂದಿರುವಂತಹ ವಿಷಯದ ಬಗ್ಗೆ ಮತ್ತೊಮ್ಮೆ ಮಾತನಾಡ್ತೇನೆ ಸರ್ ನಿಮ್ಮ ಜೊತೆ. ಜನಸ್ನೇಹಿ ಪೊಲೀಸರ ಬಗ್ಗೆ ಮಾತನಾಡಬೇಕು ನಿಮ್ಮ ಜೊತೆ. ಯಾಕಂದರೆ ಇಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಅದ್ರಲ್ಲಿ ತಾವು ಕೆಲಸ ಮಾಡಿದ್ರಿ, ತಾವೇ ಮುಂದಾಳತ್ವವನ್ನು ವಹಿಸಿದ್ರಿ, ಅದ್ರ ಬಗ್ಗೆ ಹೇಳಿ. ಹೌದು, ಜನಸ್ನೇಹಿಯಾಗಿ ನಾವು ಪೊಲೀಸರಂತಂತಂದರೆ ಬೆಂಗಳೂರಿನಲ್ಲಿ ಇರ್ಬೋದು, ಮತ್ತು ನಾನು ಹಾವೇರಿಯಲ್ಲಿದ್ದಾಗ ಸಹಿತ ಜನಸ್ನೇಹಿ ಪೊಲೀಸ್ ಅಂತ ಹೇಳಿ ಮಾಡಿದ್ವಿ. ಏನಂತಂದರೆ ಜನ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಭಯದಿಂದನೇ ಇರಬೇಕು, ಪೊಲೀಸರಿಗೆ ಅಂದರೆ ಹೆದರಬೇಕು, ಆ ಥರದ ವಾತಾವರಣ ಅವಶ್ಯಕತೆ ಇಲ್ಲ. ಈಗಿನ ಪರಿಸ್ಥಿತಿ ಹೇಗೆಂತಂದರೆ ಜನರನ್ನು ನಾವು ನಮ್ಮ ಜೊತೆ ಅವ್ರ ಜೊತೆನ ನಾವು ಬೆರಿಬೇಕು. ನಮ್ಮ ಕೆಲಸಗಳಿಗೆ ಸಹಿತ ಜನರನ್ನು ಉಪಯೋಗಿಸ್ಕೋಬೋದು. ಜನರ ಒಂದು ವಿಶ್ವಾಸವನ್ನು ನಾವು ಗಳಿಸಿದರೆ ಎಂಥ ಒಂದು ಸಂದರ್ಭ ಬಂದಾಗ ಸಹಿತ ನಮ್ಮ ಜೊತೆ ಜನ ಇರ್ತಾರೆ. ನಿಜ. ಹಾಗಾಗಿ ನಾವು ಜನ ಪೊಲೀಸ್ ಠಾಣೆಗೆ ಬಂದಾಗ ಅಥವಾ ನಮ್ಮ ಕಚೇರಿಗಳಿಗೆ ಬಂದಾಗ ಅವ್ರ ಜೊತೆ ನಾವು ಯಾವ ರೀತಿ ವರ್ತನೆ ಮಾಡ್ತೀವಿ, ನಮ್ಮ ಬಿಹೇವಿಯರ್ ಯಾವ ಥರ ಇರ್ತದೆ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಪೊಲೀಸ್ ಠಾಣೆಗೆ ಸುಮ್ಮನೆ ಯಾರೂ ಬರಲ್ಲ. ಪೊಲೀಸ್ ಠಾಣೆಗೆ ಬರೋರು ಏನಾದರೂ ಒಂದು ಸಮಸ್ಯೆ ಇದ್ದಾಗ ಬರ್ತಾರೆ. ಅದು ಯಾವ ಥರ ಸಮಸ್ಯೆ ಅಂತಂದರೆ ಆ ಒಂದು ಸಮಸ್ಯೆನ ಅವರು ತಮ್ಮ ಮನೆಯಲ್ಲೇ ಬಗೆಹರಿಸಲಿಕ್ಕೆ ನೋಡಿರ್ತಾರೆ, ಹಿರಿಯರ ಸಮಕ್ಷಮದಲ್ಲೇ ನೋಡಿರ್ತಾರೆ,
ಇಷ್ಟೆಲ್ಲ ಆದಮೇಲೆ ಅವರು ಪೊಲೀಸ್ ಠಾಣೆಗೆ ಬರ್ತಾರೆ. ಹೀಗೆ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅಂತಂದರೆ ಏನೋ ಒಂದು ಅವರಿಗೆ ತೊಂದರೆ ಆಗಿದೆ ಅಂತೇಳಿ ನಾವು ಭಾವಿಸಬೇಕು. ಮತ್ತು ಅವರ ಒಂದು ಸಮಸ್ಯೆಗಳನ್ನು ನಾವು ಕೂತು ಕೇಳಿಸ್ಕೋಬೇಕು. ನಿಜ, ಪೊಲೀಸರಿಗೆ ನಮ್ಮ ಮಾತಾಡೋಕ್ಕಿಂತನೂ ಹೆಚ್ಚಿಗೆ ನಾವು ಕೇಳಿಸುವಂಥ ಒಂದು ಶಕ್ತಿ ಇರಬೇಕು. ಹೌದು, ಅವರು ಗುಡ್ ಕಾಪ್. ಸೊ ಅವರು ಜನ ಮುಕ್ತವಾಗಿ ನಮ್ಮ ಜೊತೆ ಅವರ ಸಮಸ್ಯೆಗಳನ್ನ ಹಂಚ್ಕೋಬೇಕು. ಅಂಥ ಒಂದು ವಾತಾವರಣನ ನಾವು ಕ್ರಿಯೇಟ್ ಮಾಡ್ಬೋದು. ಹೌದು, ಆವಾಗ ಮಾತ್ರ ಅವರ ಒಂದು ಸಮಸ್ಯೆಯನ್ನು ಕಂಪ್ಲೀಟಾಗಿ ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ನಾವು ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಪರಿಹಾರ ಕೊಡಲಿಕ್ಕೆ ಸಾಧ್ಯ. ಅರ್ಧಂಬರ್ಧ ನಾವು ಏನಾದರೂ ಕೇಳಿಸ್ಕೊಂಡು ನಾವೇ ದಬಾಯಿಸಿ ಅವರಿಗೆ ಗದರಿಸಿ ಕಳಿಸೋದಿರ್ಬೋದು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತೇಳಿ ಹೇಳೋದಿರ್ಬೋದು. ಹಾಗೆ ಹೇಳಿದ್ರಿಂದ ಅವರು ಮೊದಲೇ ಸಮಸ್ಯೆಯಲ್ಲಿ ಬಂದಿರ್ತಾರೆ, ಇನ್ನಷ್ಟು ಅವರು ಮಾನಸಿಕ ಪ್ರೆಷರ್ಗೆ ಒಳಗಾಗ್ತಾರೆ. ಹೀಗಾಗಿ ನಮಗೆ ಆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ನಾನು ಪ್ರತಿಯೊಬ್ಬ ನಮ್ಮ ಅಧೀನದಲ್ಲಿರುವ ಅಧಿಕಾರಿಗಳಿಗೆ ಹೇಳೋದೇನಂತಂದರೆ, ನೀವು ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳಿ. ಯಾರು ಬಡವರಿದ್ದಾರೆ, ಯಾರು ನಿಜವಾಗ್ಲೂ ಯಾರು ಗೊತ್ತಿಲ್ಲದೆ ವಿತೌಟ್ ರೆಕಮೆಂಡೇಶನ್ ನಮ್ಮ ಠಾಣೆಗೆ ಬಂದಿರ್ತಾರೆ, ಅಂಥವ್ರನ್ನ ಕೂಡಿಸಿ ಅವರ ಸಮಸ್ಯೆಗಳನ್ನು ಕೇಳಿ ಅಂಥವ್ರಿಗೆ ಹೆಚ್ಚಿನ ಒಂದು ಮಾತು ಕೊಡಬೇಕು. ಪ್ರಬಲರಿದ್ದವರು ಯಾವುದೋ ಒಂದು ರೀತಿಯಿಂದ ಕೆಲಸ ಮಾಡಿಸ್ಕೋತಾರೆ. ಅಂಥವರಿಗೆ ನಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು ಅವಶ್ಯಕತೆಯೇ ಇಲ್ಲ. ಅವ್ರ ಪಾಡಿಗೆ ಅದು ನಡೀತಾ ಇರ್ತದೆ ವ್ಯವಸ್ಥೆಯಲ್ಲಿ. ಬಟ್ ಯಾವಾಗ ನಾವು ನಿಜವಾಗ್ಲೂ ತುಳಿತಕ್ಕೆ ಒಳಗಾದವರು ಇರ್ತಾರೆ, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಥವಾ ಬಡವರು ಇರ್ಬೋದು, ರೈತರು ಇರ್ಬೋದು, ಯಾರಿಗೆ ನಿಜವಾಗ್ಲೂ ತೊಂದರೆ ಆಗಿದೆ ಅಂಥವ್ರ ಬಗ್ಗೆ ನಾವು ಅವರ ಸಮಸ್ಯೆಗಳನ್ನು ಆಲಿಸಬೇಕು ಮತ್ತು ಅವರ ಸಮಸ್ಯೆಗಳಿಗೆ ನಾವು ಸಾಧ್ಯವಾದ ಪರಿಹಾರವನ್ನು ಕಂಡುಕೊಳ್ಬೇಕು. ಆವಾಗ ಮಾತ್ರ ನಾವು ಮಾಡಿದ ಒಂದು ಕೆಲಸಕ್ಕೆ ತೃಪ್ತಿ ಸಿಗ್ತದೆ ಅಂತೇಳಿ ನನ್ನ ಒಂದು ಭಾವನೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮಲ್ಲಿಕಾರ್ಜುನ ಬಾಲ್ದಂಡಿ ಒಳಗಡೆ ಇರುವಂತಹ ಮಾನವತಾವಾದಿಯನ್ನು ಮತ್ತಷ್ಟು ಮಗದಷ್ಟು ಅವರ ಜೀವನದ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ.